ಶುರು ಮಾಡಿ. ಓಂ ಶಂಕರಂ ಮಾಡಿ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಸದ್ಗುರುಂ ಸಚ್ಚಿದಾನಂದಂ ಸಾಧುವರ್ಯಂ ಸನಾತನಂ ಸದ್ವೇದಾಂತಪ್ರವಕ್ತಾರಂ ಸದಾ ಸ್ವಾಂತೆ ಸ್ಮರಾಮ್ಯಹಂ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾಸಂಪ್ರದಾಯಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಇವಾಗ ಪುರುಷ ಎನ್ನುವಂತ ಶಬ್ದ ಎರಡರ್ಥದಲ್ಲಿ ಪ್ರಯೋಗವಾಗುತ್ತೆ. ಒಂದು ಚೇತನಕ್ಕೂ ಪ್ರಯೋಗವಾಗುತ್ತೆ, ಇನ್ನೊಂದು ಜೀವನಿಗೂ ಪ್ರಯೋಗವಾಗುತ್ತೆ. ಚೇತನಕ್ಕೆ ಪ್ರಯೋಗ ಆಗಿರೋದು ಭಗವದ್ಗೀತೆಯಲ್ಲಿ ಎಲ್ಲಿ ಪ್ರಯೋಗ ಆಗಿದೆ ಹೇಳಿ? ಚೇತನಕ್ಕೆ ಪುರುಷ ಅನ್ನುವಂತ ಪದ ಎಲ್ಲಿ ಪ್ರಯೋಗ ಆಗಿದೆ? 15ನೇ ಅಧ್ಯಾಯ ಪುರುಷೋತ್ತಮ ಯೋಗ ಅದೆಲ್ಲ. ದಿವ್ಯಾ ಕೇಳ್ತಾ ಇದ್ದೀನಿ. ದಿವ್ಯಾ ಗೊತ್ತಿಲ್ಲ ಸರ್. ಅದೇ 15ನೇ ಅಧ್ಯಾಯದಲ್ಲಿ ಪುರುಷೋತ್ತಮ ಯೋಗ ಅಂತ ಇದೆ. ಅಲ್ಲಿ ಶ್ಲೋಕ ಯಾವ್ದು ಹೇಳಿ ಕೃಷ್ಣವಾಣಿ ಅವರು? ಉತ್ತಮ ಪುರುಷಸ್ತ್ವನ್ಯ ವಸ್ತನ್ಯ ಪರಮಾತ್ಮೇ ದ್ವಿಧಾಹೃತ ಅಂತ ಹೇಳಿದೆ. ಉತ್ತಮ ಪುರುಷಸ್ತ್ವನ್ಯ ಅಂತ ಏನು ಉತ್ತಮ ಪುರುಷ ಅಂತ. ಈಗ ಅದನ್ನೇ ಜೀವನಿಗೂ ಬಳಸ್ತಾರೆ. ಜೀವನ ಹೇಗೆ ಬಳಸ್ತಾರೆ? ಪುರದಲ್ಲಿ ಇರುವವನು ಪುರುಷ ಅಂತ, ಪುರೀಶಯನಾಥ್ ಪುರುಷ ಪುರುಷ ಅಂತ. ಸೊ ಈಗ ಇಲ್ಲಿ ಯಾವ್ದನ್ನ ಬಳಸ್ತಾ ಇದೆ ಅಂತಂದ್ರೆ, ಆ ಚೇತನಕ್ಕೆ ಪುರುಷ ಅಂತ ಹೇಳಿರುವಂಥದ್ದು ಪದ ಬಳಕೆ ಬಂದಿರೋ ಕೂಡ ಪುರುಷ ಅನ್ನೋದನ್ನ ಇದಕ್ಕೂ ಬಳಸಿದಾರೆ ಅನ್ನೋದನ್ನ ತೋರಿಸ್ಕೊಟ್ರು. ಆದ್ರೆ ಇವಾಗ ಅಲ್ಲಿ ಆಚಾರ್ಯ ಏನ್ ಹೇಳ್ಬಿಟ್ರು ಉತ್ತರ ಅದಕ್ಕೆ? ಅಯ್ಯೋ ನೀನ್ ಬರೀ ಅಲ್ಪವಾಗಿ ಹೇಳ್ತಾ ಇದೀಯಪ್ಪ, ಅದ್ ಎಲ್ಲೆಲ್ಲವೂ ಕೂಡ ಆ ಬ್ರಹ್ಮದ ರೂಪವೇ ಇರುವಂಥದ್ದು ಅಂತ ಹೇಳಿದ್ರು. ಇವಾಗ ಎಲ್ಲೆಲ್ಲವೂ ಪರಮಾತ್ಮನ ಭಗವಂತನ ರೂಪ ಇರುವಂಥದ್ದು ಅನ್ನೋದಕ್ಕೋಸ್ಕರ ಸ್ವಾಮಿಗಳು ಇನ್ನೊಂದು ಉದಾಹರಣೆ ಕೊಟ್ಟು ಹೇಳಿದ್ದಾರೆ ಅಂತ ಹೇಳಿದ್ರು. ಅದ್ ನೆನಪಾಯ್ತಾ? ಏನದು ಅಂತ? ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಇದೆಯಲ್ಲ, ಅದಕ್ಕೇನು ಉದಾಹರಣೆ ಕೊಟ್ಟಿದ್ರು? ಅಂದ್ರೆ ಇವಾಗ ಒಂದು ಚೊಂಬನ್ನ ತಗೊಂಡು ನೀರಲ್ಲೇ ಅದ್ದಿಟ್ರೆ ನೀರ್ ಎಲ್ಲಾ ಕಡೆನೂ ಇರುತ್ತೆ. ಆದ್ರೆ ಈ ಉದಾಹರಣೆ ಫುಲ್ ಸಂಪೂರ್ಣವಾಗಿ ಹೊಂದಲ್ಲ. ಯಾಕೆಂದ್ರೆ ಚೊಂಬು ನೀರಲ್ಲ, ಅದೇ ಬೇರೆ. ಆದ್ರೆ ಆ ತರ ಇಲ್ಲ ಇಲ್ಲಿ. ಇವಾಗ ಅದೇ ಚೊಂಬು ಮಂಜಿನ ಗಡ್ಡೆಯಿಂದ ಮಾಡಿರೋದಾಗಿದ್ರೆ ಆ ಚೊಂಬು ನೀರೇ, ಅದು ಅದಕ್ ಸುತ್ತ ಒಳಗೆ ಹೊರಗೆ ಎಲ್ಲಾ ಕಡೆ ನೀರೇ ಇರೋದು. ನೀರನ್ನ ಬಿಟ್ಟು ಇನ್ಯಾವುದೂ ಇಲ್ಲ. ಸ್ವಾಮಿಗಳವ್ರದ್ದು ಉಪನ್ಯಾಸಗಳಲ್ಲಿ ಬಂದಿದೆ ಅದು. ಇವಾಗ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ, ಎಷ್ಟು ಚೆನ್ನಾಗಿ ಗೊತ್ತು ಮಾಡ್ಕೊಳ್ತಾರೆ. ಅದು ಮಾಂಡಿಕ್ಯೋಪನ್ಯಾಸ ಮಂಜರಿಯಲ್ಲೂ ಬಂದಿದೆ ಅನ್ಸುತ್ತೆ ಇದು. ಇವಾಗ ಅಂತರ್ಬಹಿಶ್ಚ ತತ್ಸರ್ವ ವ್ಯಾಪ್ಯ ನಾರಾಯಣ ಸ್ಥಿತ ಅಂತಂದಾಗ ಹೊರ ಹೊಳಗೆ ಅಂತಂದಾಗ ಏನಾಗುತ್ತೆ? ನಾನಿವಾಗ ಹೊರಗೆ ಹೊಳಗೆ ಅಂತಂದಾಗ ಯಾವ್ದವನೋ ಒಂದು ಇರುತ್ತಲ್ಲ ಒಳಗೆ ಹೊರಗೆ, ನಮ್ಮ ಶರೀರ ಅಂತ ಇಟ್ಕೊಂಡ್ಬಿಡ್ತೀವಿ. ಅಂತರ್ಬಹಿಶ್ಚ ಅಂತಂದವಾಗ ಹೊರಗೆ, ನನ್ನ ಶರೀರದ ಒಳಗೆ ಅನ್ನೋ ಭಾವ ನಮ್ಗಿರುತ್ತೆ. ಅದಕ್ಕೆ ಸ್ವಾಮಿಗಳೇನ್ ಮಾಡಿದ್ರು, ಮಡಕೆನ ಒಳಗಡೆ ನೀರೊಳಗೆ ಪೂರ್ತಿ ಮುಳುಗಿಸಿದ್ರೆ ನೀರಿನ ಒಳಗೆ ಹೊರಗೆ ಎಲ್ಲ ನೀರೇ ಇರುವಂತೆ ಅಂತ ಮೊದಲ ಲೆವೆಲ್ ಅರ್ಥ ಮಾಡ್ಕೊಳಕ್ಕೆ ಆಯ್ತಾ. ಹಾಗರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ, ಮಡಿಕೆ ಅನ್ನುವಂತ ಒಂದು ಉಪಾಧಿ ಇದೆಯಲ್ಲ ಅದು ನಾರಾಯಣನಿಗಿಂತ ಬೇರೆನಾ ಅಂತ ಅರ್ಥ ಬಂದ್ಬಿಡುತ್ತೆ. ಅಂತಂದ್ರೆ ಒಂದ್ ಕೆಲಸ ಮಾಡ್ಕೊಳ್ಳಿ, ಆ ಮಡಿಕೆಯನ್ನು ಮಂಜಿನ ಗಡ್ಡಿನ ಮಡಿಕೆ ಅಂತ ಮಾಡ್ಕೊಂಬಿಡಿ. ಆಗ ಹೊರಗೆ ಒಳಗೆ ಅಂತ ಪ್ರಶ್ನೆ ಬರಲ್ಲ. ಹೊರಗೆ ಒಳಗೆ ಅಂತ ಹೇಳಿದ್ರು ಕೂಡ ಅದು ಉಪಚಾರಕ್ಕೆ ಅಂತ ಗೊತ್ತಾಗುತ್ತೆ. ಅದೆಲ್ಲವೂ ಕೂಡ ಪರಮಾತ್ಮನೇ ಇರೋದು ಅಂತ ಬರುತ್ತೆ ಅಂತ. ಈಗ ಇವಾಗ ನಮ್ಗೆ ನಾವಿವಾಗ ಸ್ಕೈಪಲ್ಲಿ ಮಾತಾಡ್ತಾ ಇರೋದ್ರಿಂದ ಚೇತನದಿಂದ ಮಾತಾಡ್ತಾ ಇದೀವ, ನಾವು ಅಚೇತನರಾಗಿರೋದ್ರಿಂದ ಮಾತಾಡ್ತಾ ಇದೀವ. ಚೇತನ ತಾನೆ? ಚೇತನ. ಚೇತನ ಅಂದಾಗ ಹೇಗದು ಚೇತನ? ಇವಾಗ
ಚೇತನ ಅಂತ ಆಯ್ತಲ್ಲ ಇವಾಗ. ನಾವು ಜೀವರುಗಳು ಬೇರೆ ಬೇರೆ ಅಂತಾನೆ ಇವಾಗ ನಾವು ಎಲ್ಲ ಇವಾಗ 4 ಜನ ಸೇರಿರೋ 4 ಜನ ಬೇರೆ ಬೇರೆ ಚೇತನಗಳು ಅಂತ ಹೇಳ್ತಾ ಇದೀವಲ್ಲ ನಾವು. ಆ ಚೇತನ ಅಂತ ಬಂತಲ್ಲ ಅಲ್ಲಿ, ಅದು ಹೇಗೆ ಅದು ಅಂತ ಹೇಗೆ ಹೇಳಿದ್ರೆ ಹೇಳಿ ಗುರುಗಳದನ್ನ? ಚೈತನ್ಯ ಬಂದಿರೋದೆಲ್ಲಿಂದ? ಆತ್ಮನಿಂದಲೇ. ದಿವ್ಯಾನೇ ಹೇಳಿ. ಆತ್ಮನಿಂದನೇ ಚೈತನ್ಯ ಬಂದಿರೋದು. ಅಂದ್ರೆ ಆ ಆತ್ಮನ ಚೈತನ್ಯ ಯಾವ್ದ್ರ ಮೇಲ್ ಬೀಳುತ್ತೋ ಅವಾಗ ಅದು ಕೆಲಸ ಮಾಡುತ್ತೆ. ಅಂದ್ರೆ ಇವಾಗ ಕರ್ಮೇಂದ್ರಿಯ ಮೇಲ್ ಬಿದ್ರೆ ಯಾವ್ದಾದ್ರು ಕ್ರಿಯೆ ಮಾಡ್ತೀವಿ ನಾವು. ಜ್ಞಾನೇಂದ್ರಿಯ ಮೇಲೆ ಇವಾಗ ಕರ್ಮೇಂದ್ರಿಯಗಳ ಮೇಲೆ ಜ್ಞಾನೇಂದ್ರಿಯಗಳ ಮೇಲೆ ಚೈತನ್ಯದ ಒಂದು ಬೆಳಕು ಅಥವಾ ಚೇತನತ್ವವು ನೇರಾಗಿ ಬರುತ್ತಾ? ನೇರಾಗಿ ಬರಲ್ಲ. ಮೊದ್ಲು ಅದೇ ಜೀವನ ಚಿದಾಭಾಸ. ಜೀವನಿಗೆ ಇನ್ನೊಂದು ಹೆಸರೇನ? ಚಿದಾಭಾಸ, ಚಿತ್ತಿನ ಆಭಾಸ. ಚಿದಾಭಾಸ ಅಂತ ಕರೆದಿರೋದು ಯಾಕೆ? ಅಂದ್ರೆ ಚಿತ್ತಿನ ಹಾಗೆ ಅದರ ಆಭಾಸವಾಗಿ ತೋರ್ತಾ ಇದ್ದಾನೆ ಅವನು. ಚೈತನ್ಯದ ಆಭಾಸ ಅಂತ. ಚೈತನ್ಯವಲ್ಲ, ಚೈತನ್ಯದ ಆಭಾಸ ಅಂದ್ರೆ ಹೇಗೆ? ಕನ್ನಡಿ ಹಾಗೆ ಅಂತ. ಕನ್ನಡಿಗೆ ಸ್ವಂತ ಬೆಳಕಿಲ್ಲದರೂ ಕೂಡ ಇದ್ದಂಗೆ ತೋರಿಸುತ್ತಲ್ಲ, ಹಾಗೆ ಆ ಒಂದು ಜೀವನು ಚೇತನತ್ವ ಅನ್ನೋದು ಮೊದಲು ಅಲ್ಲಿ ಬರುವಂಥದ್ದು. ಅಲ್ಲಿಂದ ಅಂತಃಕರಣದ ಮೇಲೆ ಬೀಳುತ್ತೆ. ಅಂತಃಕರಣದಿಂದ ಇಂದ್ರಿಯಗಳಿಗೆ, ಇಂದ್ರಿಯಗಳಿಂದ ಯಾರ್ಯಾರ ಮೇಲೆ ಅದರ ಬೆಳಕು ಅಂತಂದಾಗ ನಮ್ಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಬೆಳಕು ಅಂತ ಹೇಳೋದಷ್ಟೇ. ನಾವು ಹಂಗೇನೆ ಲಿಟ್ರಲಿ ಬೆಳಕು ಅಂತ ಅರ್ಥ ಮಾಡ್ಕೊಳೋದಲ್ಲ. ಚೇತನತ್ವ ಅನ್ನೋದು ಹೇಗೆ ಬರುತ್ತೆ ಅಂತ. ಜೊತೆಗೆ ಇನ್ನೊಂದೇನಂದ್ರೆ ಚೇತನಕ್ಕೆ ಯಾವ ಒಂದು ಚಲನೆನೂ ಇಲ್ಲ, ಕ್ರಿಯೆ ಇಲ್ಲ. ಆದ್ರೆ ಅರ್ಥ ಮಾಡಿಸೋದು ಅದನ್ನ ಹೇಳೋದು. ಆ ಉಕ್ತ ವಿವಕ್ಷಿತ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ. ಉಕ್ತ ಹೇಳ್ಬೇಕಾದ್ರೆ ಅರ್ಥ ಮಾಡೋದಕ್ಕೋಸ್ಕರ ಇಷ್ಟೊಂದೆಲ್ಲ ಹೇಳ್ಬೇಕಾಗುತ್ತೆ. ನಮ್ಗೇನಿಸುತ್ತೆ, ನಮ್ ಕಲ್ಪನೆ ಏನಾಗುತ್ತೆ, ನಮ್ ಬೆಳಕು ಹರ್ಕೊಂಡ್ಬರುತ್ತೆ. ಬಿಕಾಸ್ ನಮ್ಗೆ ಗೊತ್ತಲ್ಲ ಬೆಳಕು ಒಂದ್ ಸ್ಪೀಡಲ್ಲಿ ಹೋಗುತ್ತೆ ಅಂತ. ಸೊ ಆ ರೀತಿಯಾಗಿ ಚೈತನ್ಯ ಅನ್ನೋದೊಂದಿದೆ. ಅರ್ಥ ಮಾಡ್ಕೊಳಕ್ ಓಕೆ, ಅದು ಒಂದ್ ಲೆವೆಲಲ್ಲಿ ಅರ್ಥ ಮಾಡ್ಕೊಳಕ್ ಹೋಗಿ. ಹಾಗೆ ಆಗನ್ಬಿಟ್ಟು ಆ ಚಲನೆ ಇದೆ ಅಂತ ಅಲ್ಲ. ಅಂದ್ರೆ ಅದು ಆ ಚೇತನಕ್ಕೆ ಅದು ಇಂದ್ರಿಯಗಳನ್ನ ನೇರಾಗಿ ಬೆಳಗೋದಿಲ್ಲ. ಮೊದಲು ನೇರಾಗಿ ಬೆಳಗೋ ಯಾವುದು ಅಂದ್ರೆ ನಾನೆನ್ನುವ ಅನಿಸಿಕೆಗೆ. ಅದನ್ನೇ ಚಿದಾಭಾಸ, ಜೀವ ಅಂತ ಕರೆಯೋದು. ಅಂದ್ರೆ ಮೊದಲು ನಾನು ಇಂಥವನು ಅಂತ ಆದ್ಮೇಲೆ ತಾನೇ ನನ್ನ ಕರಣಗಳು ಅಂತ ಆಗೋದು. ಅದು ಸ್ವಲ್ಪ ಸೂಕ್ಷ್ಮ. ಚಿದಾಭಾಸ ಅರ್ಥ ಆಗಲ್ಲ, ಶಾಸ್ತ್ರನ ಬರ್ಬೇಕಾದ್ರೆ ಹೇಳ್ಕೊಳಕ್ಕೆ. ಸಾಮಾನ್ಯವಾಗಿ ಬುದ್ಧಿಗೆ ಅದು ಅರ್ಥ ಆಗೋದಿಲ್ಲ. ನಾನು ಅನ್ನೋದು ಬಂದ್ಮೇಲೆ ನಾನತ್ವ ಅನ್ನೋದು ಬರೋದು. ನನ್ನ ಇಂದ್ರಿಯಗಳು, ನನ್ನ ಮನಸ್ಸು ಅನ್ನೋದು ಬಂದ್ಮೇಲೆ. ಆ ನಿದ್ದೆಯಿಂದ ಎದ್ದು ಬಂದಾಗ ಸರಿಯಾಗಿ ಗೊತ್ತಾಗುತ್ತೆ. ನಿದ್ದೆಯಲ್ಲಿದ್ದಾಗ ನೀವು ಏನೇನೋ ಐಡೆಂಟಿಫಿಕೇಶನ್ ಇರಲ್ಲ. ಇಲ್ಲಿ ಬಂದಾಗ ತಾನೇ ಈ ಒಂದು ಶರೀರ ಅಂದ್ರೆ ಮನೋಬುದ್ಧಿಗಳ ಅಂತಃಕರಣದಲ್ಲಿ ತಾಧ್ಯಾತ್ಮ ಒಂದಂತ ಮೊದಲು ನಾನೇ ಇಂಥವನು ಅಂತ ಜೀವ. ಅದರಿಂದ ಅಂತಃಕರಣದಿಂದ ಇಂದ್ರಿಯಗಳ ಮೇಲೆ ಬಿಡುತ್ತೆ. ಆದ್ರೆ ಬಿದ್ದಾಗ ಏನಾಗುತ್ತೆ ಹೇಳಿ? ಚೈತನ್ಯ ಅದೇ ಅನ್ಸ್ಬಿಡುತ್ತೆ ನಮ್ಗೆ ಅದನ್ನ ಗುರ್ಸಕ್ ಬರಲ್ಲ. ಆದ್ರೆ ಇಂತಡಿಕೆ ಆಗಿರೋದನ್ನ ಗುರ್ಸಕ್ ಬರಲ್ಲ. ನಾವು ಇಂದ್ರಿಯಗಳಲ್ಲಿ, ವೃತ್ತಿಗಳಲ್ಲಿ ಮುಂದಕ್ಕೆ ಕೊಟ್ಟೋಗ್ಬಿಡ್ತೀವಿ. ನಾವು ಹಿಂದಕ್ಕೆ ಹೋಗಕ್ ಬರಲ್ಲ. ಅದು ಚೇತನವು ಅಂದ್ರೆ ಈಗ ಚೆನ್ನಾಗಿ ಹೊಳಪು ಪಾಲಿಶ್ ಮಾಡಿರೋಂಥ ಗ್ರಾನೈಟ್ ಇದ್ದಾಗ ಅದ್ರ ಮೇಲೆ ಬಿಸಿಲು ಬಿದ್ದರೆ ಚೆನ್ನಾಗಿ ಕಾಣಿಸುತ್ತೆ ಮನೆ ಪಳಪಳ ಅಂತ. ಅದೇ ನಾರ್ಮಲ್ ಆಗಿರೋ ಕಲ್ಲು ಹಾಕಿದ್ರೆ ಕಾಣಿಸಲ್ಲ. ಹಾಗೆ ಈ ಚಿದಾಭಾಸನಿಗೆ ಆ ಶಕ್ತಿ ಇದೆ. ಶಕ್ತಿ ಅಂತಂದ್ರೆ ಅದಕ್ಕೇನು ಸ್ವಂತ ಇಲ್ಲ ಅಂತ ಅಲ್ಲ. ಅದು ತಗೊಂಡು ಇವಾಗ ಕನ್ನಡಿ ಹೇಗಿದೆಯಲ್ಲ ಹಾಗೆ ತೆಗೆದುಕೊಂಡು ಆ ಚೇತನವನ್ನ ಬೇರೆದಕ್ಕೆ ಪ್ರತಿಫಲಿಸೋದಕ್ಕೆ ಬರುತ್ತೆ. ಅದು ಹಾಗಾಗದ ಅದೇನಾಗತ್ತೆ, ಅಲ್ಲೇ ತಾದಾತ್ಮ ಹೊಂದ್ಬಿಡ್ತೀವಿ. ಇದೇ ಚೇತನ ಅಂದ್ಕೊಂಡ್ಬಿಡ್ತೀವಿ ನಾವು. ವ್ಯಾಪಕ ಚೇತನ ಬಿಟ್ಟು ಈ ಚೇತನವನ್ನು ನಾನು ಅಂತ ಅನ್ಕೊಂತೀವಿ. ಆ ನಿಜವಾದ ತಾನು ಇದರ ಒಂದು ತೋರಿಕೆ ಅನ್ನೋದು ಇಲ್ಲದರೂ ಕೂಡ ಇರಕ್ ಬರುತ್ತೆ ಅಂತ ಅನ್ಬೋದು. ಆದ್ರೂ ಕೂಡ ಅಂದ್ರೆ ಈ ಚಿದಾಭಾಸನು ತೋರಿದರೂ ತೋರ್ದೇ ಇದ್ರೂ ಕೂಡ
ತೋರಿದ್ರೆ ಅದಿರ್ತಾನೆ ಅನ್ನೋದು ಗೊತ್ತೇ ಇದೆ. ಅವನು ಇಲ್ಲದೇ ಇದ್ರೂ ಕೂಡ ನಾನು ಇರೋದಕ್ಕೆ ಬರುತ್ತೆ ಅಂತ ಆಗಿದ್ರು ಕೂಡ ಇದರಲ್ಲೇ ನಾನು ಅಂತ ಮಾಡ್ಕೊಂತೀವಿ. ಅಂದ್ರೆ ಏನಾಗುತ್ತೆ, ಅದೇ ಸ್ವಂತ ಚೇತನತ್ವ ಇದೆ ಅಂತ ಕಾಣಿಸ್ತಾ ಇರ್ತಾನೆ. ಆ ಕಾರಣಕ್ಕಾಗಿ ಅದನ್ನ ಚೇತನ ಅನ್ಬೋದು. ಅಂದ್ರೆ ಏನಾಯ್ತು, ಪರಮಾರ್ಥವಾಗಿ ಅದು ಚೇತನವಲ್ಲದಿದ್ರೂ ಕೂಡ ಎರವಲಾಗಿ ಪಡೆದಿರುವಂತಹ ಚೇತನ, ಅದರ ಮೂಲಕ ಚೇತನತ್ವಗಳು ಅಂತ ನಾವು ಕರೀತಾ ಇದ್ದೀವಿ ಅಷ್ಟೇ. ಅದು ಆ ಒಂದು ಹಿಂದೆಲ್ಲ ಬಂದ್ಬಿಟ್ಟಿದೆಯಲ್ಲ, ಇವನಿಗಿಂತ ನಾಣ್ಯೋ ತೋರಿಸ್ತಿದ್ರಷ್ಟ ಹಿಂದೆಲ್ಲ ಬಂದು ನೆನ್ಪಿಟ್ಕೊಳ್ಬೇಕು. ಅದೆಲ್ಲ ಇವನಿಗಿಂತ ಬೇರೆಯಾಗಿ ಶ್ರೋತೃವಿಲ್ಲ, ಇವನಿಗಿಂತ ಬೇರೆಯಾಗಿ ಮಂತ್ರವಿಲ್ಲ, ಇವನಿಗಿಂತ ಬೇರೆಯಾಗಿ ವಿಜ್ಞಾತೃವಿಲ್ಲ. ನಾಣ್ಯೋ ತೋರಿಸ್ತಿದ್ರಷ್ಟ ಕರೆಕ್ಟಾ? ಇವನಿಗಿಂತ ಬೇರೆಯಾಗಿ ಯಾವುದು ಇಲ್ವೇ ಇಲ್ಲ ಅಂತ. ಇವನಿಗಿಂತ ಬೇರೆ ಶ್ರುತಿಯೇ ಭಯಬಿಟ್ಟಿರೋದು, ಇವನಿಗಿಂತ ಬೇರೆಯಾಗಿ ಇಲ್ವೇ ಇಲ್ಲ ಅಂತ. ಅಂದ್ರೆ ಅದು ನಿಜ. ಪರಮಾತ್ಮನ ಒಂದು ನ್ಯಾಯಾಲಯದಲ್ಲಿ ಅದು ತೀರ್ಪು ಇರೋದೇ, ಅದು ತೀರ್ಪು, ಅಂತಿಮ ತೀರ್ಪು ಅದೇನೆ. ಇವನಿಗಿಂತ ಬೇರೆಯಾಗಿ ಮಂತ್ರವಿಲ್ಲ, ಇವನಿಗಿಂತ ಬೇರೆಯಾಗಿ ವಿಜ್ಞಾತೃವಿಲ್ಲ ಅಂತ. ಅಂದ್ರೆ ನಾವು ಯಾವುದನ್ನ ಶ್ರೋತೃ ಮಂತ್ರ ವಿಜ್ಞಾತೃ ಅಂತ ಇದೀವೋ ಅದು ಅವನನ್ನೇ ನಾವೀಗ ಅಂತ ಇರೋದು ಅಂತ. ನಮ್ಗೆ ಆ ಶ್ರುತಿಯ ಚಿಂತನೆ ಅನ್ನೋದು ಒಂಥರ ಮೈಗೂಡ್ಬೇಕು ನಮ್ಗೆ. ಅಷ್ಟರ ಮಟ್ಟಿಗೆ ನಮ್ಮ ಅಧ್ಯಯನ ಆಗಿರ್ಬೇಕು ನಮ್ಗೆ. ಇದೊಂದು ಸದವಕಾಶ ನಮ್ಗದು. ನಮ್ಗೆ ಇದುವರೆಗೂ ಜೀವಿಸದಷ್ಟು ಜೀವ ಅಂತ ಇಲ್ಲ ಅಲ್ಲ, ಎಷ್ಟು ಕಾಲ ಕಳೀತಾ ಇದೆ ನಮ್ದು. ಇದು ಸದವಕಾಶ. ಏನು ಪ್ರಸ್ಥಾನತ್ರಯ ಇದನ್ನ ಏನು ಜೀವಮಾನದ ಪ್ರಸ್ಥಾನತ್ರಯ ಮುಗ್ಸಕ್ ಬಹಳ ಕಷ್ಟ ಆದ ಪ್ರಶ್ನೆ ಬೇರೆ ಇರ್ಲಿ. ಆದ್ರೆ ನಾವು ಯಾವ್ಯಾವ್ದನ್ನ ಚಿಂತನೆ ಮಾಡ್ತೀವೋ ಅದನ್ನ ಮೈಗೂಡಿಸ್ಕೊಳ್ಬೇಕು ನಾವು. ಅದನ್ನ ಮುತ್ತು ರತ್ನಗಳದೆಲ್ಲ ಯಾವ್ದಾದ್ರೂ ಬರ್ಲಿ, ಅದೊಂಥರ ಗಂಟೆ ಹೊಡೆದಂಗೆ ನಮ್ಗೆ ಒಳಗಡೆ ಹೊಡಿತಾ ಇರ್ಬೇಕು. ಏನಾದ್ರೂ ಕೂಡ ನಮ್ಗೆ ಯಾವುದೇ ಪ್ರಸಂಗ ಬಂದ್ರು ಕೂಡ ಅದು ಹೊಡೆದಾಕಾಗಿರ್ಬೇಕು. ಇದನ್ನ ಆ ವೃತ್ತಿಗಳನ್ನ ಹೊಡೆದಾಕಿ ಇದೆ ಅಂತ ಅನ್ಸ್ಬೇಕದು. ಹಾಗೆ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಆದ್ರೂ ಬರ್ಲಿ, ಇದಾದ್ರೂ ಬರ್ಲಿ. ಒಂದೊಂದು ಏನ್ ಮುತ್ನಂತ ವಾಕ್ಯಗಳು. ಏನೋ ಇವನನ್ನು ನೋಡಕ್ ಆಗಲ್ಲ ಅಂತ, ವಿಜ್ಞಾನತ್ವವನ್ನ ವಿಜ್ಞಾನದ ವಿಜ್ಞಾತೃವನ್ನ ನೋಡಕ್ಕಾಗಲ್ಲ ಅಂತ ಅಲ್ಲ ಅಂತ ಇದೆಯಲ್ಲ. ದೃಷ್ಟಿಯ ದ್ರಷ್ಟುವನ್ನ ನೀನ್ ನೋಡಕ್ಕಾಗಲ್ಲ ಅಂತ ಇದೆಯಲ್ಲ, ಅಂತ ವಾಕ್ಯಗಳು. ನ ದೃಷ್ಟೇ ದ್ರಷ್ಟಾರ್ ವಿಪರಿಲೋಪೋ ಅಂತ ಬರುತ್ತಲ್ಲ ಒಂದ್ ಕಡೆ. ಅವನನ್ನು ನೋಡಕ್ಕಾಗಲ್ಲ ನೀನು ಅನ್ನೋಂಥದ್ದೇ ಆಗಲಿ, ಇಂಥ ವಿಷಯಗಳನ್ನೇ ಆಗಲಿ ಚೆನ್ನಾಗಿ ನಾವು ನೋಡ್ಕೊಬೇಕು. ಒಂಥರ ನೋಡ್ಕೊಂಡು ಅದ್ರ ಬಗ್ಗೆನೇ ಚಿಂತನೆ ಮಾಡಬೇಕು. ಅದು ಸ್ವ ಅಧ್ಯಾಯ ಅಂತ ಕರೆಯುವಂಥದ್ದು. ಗುರುಗಳು ಮಾಡಿದ್ರೊಳಗೇನೆ ಒಂಥರ ಕೇಳಿಸ್ಕೊಂತ ಆದ್ರೆ ಅದು ಬರೀ ಹಂಗೇನೆ ಆಲಿಸ್ಕೊಂಡು ಕೇಳಿಸ್ಕೊಂತ ಆರಣ ಅನ್ಸುತ್ತೆ. ಅಷ್ಟು ಬಿಡಿಸಿ ಹೇಳ್ತಿರ್ತಾರೆ ಅದನ್ನ. ನಾವು ಅದನ್ನ ಒಳಗಡೆ ಗೂಡ್ಸ್ಕೊಳ್ಬೇಕು. ಅದು ಹಾಗೆ ಈ ಕಾರಣಕ್ಕಾಗಿ ಪುರುಷ ಅನ್ನೋದು ಹೀಗೆ ಹೊಂದುತ್ತೆ ಅನ್ನೋದನ್ನ ಆಚಾರ್ಯರ ಶೈಲಿನೇ ಆ ರೀತಿ ಆಗುತ್ತೆ ಅದು. ಹಾಗಾಗಿ ಒಂಥರ ಇವಾಗ ಏನೇನೋ ಹೊಸ ವರ್ಷ ನಮ್ಗೇನೋ ಯುಗಾದಿ ಅಂತಲ್ವಾ, ನಾ ಏನಾದ್ರೂ ಒಂದು ಇಂಗ್ಲಿಷ್ನಲ್ಲಿ ರೆಸೊಲ್ಯೂಷನ್ ಅಂತ ಕರೀತಾರಲ್ಲ, ಹಾಗೆ ಏನು ಯಾವ್ಯಾವ ವಿಷಯ ಎಲ್ಲ ವಿಷಯದಲ್ಲಿ ಇವಾಗ ನೋಡಿ, ಇವಾಗ ಸ್ಥೂಲವಾಗಿರುವಂತ ಆರೋಗ್ಯ ಅಂತಾನೆ ತಗೊಳ್ಳಿ. ಆರೋಗ್ಯವಾಗಿದ್ರೆ ನಾವು ಎಲ್ಲಾನು ಬೇರೆದೆಲ್ಲ ಮಾಡೋದಕ್ಕಾಗುತ್ತೆ. ಆರೋಗ್ಯ ಪ್ರಾಮುಖ್ಯತೆ ಅನ್ನೋದು ಇದ್ದೇ ಇದೆ ಅನ್ನೋದು ಗೊತ್ತೇ ಇದೆ. ಆದ್ರೆ ನಮ್ಗೆ ಅದಕ್ಕಾಗಿ ಒಂದು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಡೂಸ್ ಅಂಡ್ ಡೋಂಟ್ಸ್ ಆಗ್ಲಿ ಏನೇ ಆಗ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದು. ಮತ್ತೆ ಈ ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಾವು ಏನೇನೆಲ್ಲ ದಿನದಲ್ಲಿ ಮಾಡ್ಕೊಳ್ಬೋದು, ಇರೋಂಥ ದಿನದಲ್ಲಿ ಸದ್ವಿನಿಯೋಗ ಹೇಗೆ ಮಾಡ್ಕೊಳ್ಬೋದು, ಹಿಂದೆ ಮಾಡ್ಕೊಳ್ಳೋದಕ್ಕಿಂತ ಇನ್ನ ಹೆಚ್ಚಿಗೆ ಹೆಂಗೆ ಮಾಡ್ಕೊಳ್ಬೋದು
ಅನ್ನುವಂಥ ಪ್ಲಾನ್ ಹಾಕೊಂಡು ಅದ್ರ ಪ್ರಕಾರ ಆದಷ್ಟು ನಡೆಯೋಕ್ಕೆ ಪ್ರಯತ್ನ ಪಡುವಂಥ ಕೆಲಸ ಮಾಡಬೇಕು. ಅದು ಅಲ್ಲ ಅಂದರೆ ಏನು ಹೋಯ್ತು, ಒಂದು -1 ಹೋಗ್ತಾನೆ ಇರುತ್ತೆ ಅಷ್ಟೇ. ಅದು ಎಷ್ಟು -1ಗಳು ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ನಮಗಿನ್ನ ನಿರ್ದಿಷ್ಟ ಇರೋ, ಸುಮ್ಮನೆ ಅನ್ಕೊಂತೀವಿ ಅಷ್ಟೇ. ಇನ್ನೊಂದಷ್ಟು ವರ್ಷ ಬದುಕೋದು, ಇನ್ನೊಂದಷ್ಟು ವರ್ಷ ಬದುಕೋದು, ಮುಂದಿನ ಕ್ಷಣನೇ ಭರವಸೆ ಇರೋದಿಲ್ಲ. ಅದೇನಾದರೂ ಹಾಕ್ಕೊಂಡಿರಲಿ, ಅದು ಹಾಗಿದೆ. ಹಾಗಾಗಿ ಇದಷ್ಟು ಏನಾದರೂ ಮೈಗೂಡಿಸ್ಕೊಳ್ಳೋಣ, ಮನಸ್ಸಿನಲ್ಲಿ ಗೂಡಿಸ್ಕೊಳ್ಳೋಣ ಇದನ್ನು ಅಂತ. ಇವಾಗ ಮುಂದೆ 4ನೇ ಮಂತ್ರ ಯಾರು ಹೇಳ್ತೀರಾ? ಅಧಿದೈವಿಕವಾಗಿ ಮೂರ್ತ ಅಮೂರ್ತವನ್ನ ಹೇಳಿದ್ದಾಯ್ತು. ಇವಾಗ ಆಧ್ಯಾತ್ಮಿಕವಾಗಿ ಮೂರ್ತದ ವಿಷಯ ಹೇಳ್ತಾರೆ 4ನೇ ಮಂತ್ರದಲ್ಲೇ. ಅಥ ಅಧ್ಯಾತ್ಮಮಿದಮೇವ ಮೂರ್ತಂ ಯದನ್ಯತ್ ಪ್ರಾಣಾಹ ಚ ಯಹ ಚ ಅಯಂ ಅಂತರಾತ್ಮನ್ ಆಕಾಶಃ. ಅಂದ್ರೆ ಅಲ್ಲಿ ಹೆಂಗ್ ಹೇಳಿದ್ರು ಹಂಗೆ ಇವಾಗ ಇನ್ನ ಆಧ್ಯಾತ್ಮಿಕವಾಗಿ ಮೂರ್ತದ ವಿಷಯ ಹೇಳ್ತೀವಿ. ಯಾವ್ದು ಅಲ್ದೆ ಅದು ಬಿಟ್ಟು ಅಂತಾನೆ ಹೇಳ್ತಾರೆ. ಅಲ್ಲಿ ಹೆಂಗ್ ಹೇಳಿದ್ರು ವಾಯು ಅಂತರಿಕ್ಷವನ್ನ ಬಿಟ್ಟು ಅಂತ, ಇಲ್ಲಿ ಹಂಗೆ ಪ್ರಾಣವನ್ನ ಮತ್ತೆ ಆಕಾಶವನ್ನ ಬಿಟ್ಟು ಯದನ್ಯತ್ ಪ್ರಾಣಾಹ ಚ ಯತಯಂ ಅಂತರಾತ್ಮನ್ ಆಕಾಶಃ. ಒಳಗಡೆ ಇರುವ ಆತ್ಮನ ಒಳಗಡೆ ಇರುವ ಆಕಾಶಕ್ಕಿಂತ ಅನ್ಯವಾಗಿರುವ ಏನೇನಿದೆಯೋ ಅದೇ ಮೂರ್ತ. ಇನ್ನು ಮಿಕ್ಕಿರೋ ಭೂತಗಳು ಏನೇನಿದೆಯೋ ಅನ್ಯವಾಗಿ ಅದೇ ಮೂರ್ತ. ಮತ್ತೆ ಏತನ್ ಮರ್ತ್ಯಂ ಏತತ್ ಸ್ಥಿತಂ, ಅಲ್ಲಿ ಹಿಂಗೆ ಮೂರ್ತಕ್ಕೆ ಹೇಳಿದ್ರು ಅದು ಮರ್ತ್ಯವು, ಅದು ಸ್ಥಿತವು. ಹಂಗೆ ಅದು ಸತ್ತು, ಅದು ತ್ಯತ್ತು. ಮೂರ್ತಸ್ಯ ಏತಸ್ಯ ಮರ್ತ್ಯಸ್ಯ ತ್ಯತ್ಸ್ಯ ಸ್ಥಿತಸ್ಯ. ಈ ಮೂರ್ತಕ್ಕೆ, ಈ ಮರ್ತ್ಯಕ್ಕೆ, ಈ ಸತ್ತಿಗೆ, ಈ ಸ್ಥಿತಕ್ಕೆ, ಈ ಸತ್ತಿಗೆ ಎಲ್ಲ ಏನು ರಸ ಅಂದ್ರೆ ಸತಃ ಏಷಃ ರಸಃ ಯಹ ಚಕ್ಷುಹು ಸತಃ ಹಿ ಏಷಃ ರಸಃ. ಅದರ ರಸವೇ ಈ ಚಕ್ಷುಸು ಅಂದ್ರೆ ಕಣ್ಣಿದೆಯಲ್ಲ, ಅದೇ ಅದರ ರಸ. ಇದೇ ಅಲ್ವೇ ಸತ್ತಿನ ರಸ ಅಂತ ಹಿಂದೆ ಹೆಂಗ್ ಹೇಳಿದ್ರು ಅದೇ ರೀತಿ ಆಲ್ಮೋಸ್ಟ್ ಅದಕ್ಕೆ ಅದೇ ರೀತಿ ಇದೆ ಆಧ್ಯಾತ್ಮಿಕವಾಗಿ ಕೂಡ ಮಂತ್ರ. ಇನ್ನ ಭಾಷ್ಯ ಸಹಿತ ನೋಡೋದಾದ್ರೆ ಅತ ಅಧುನಾ ಅಧ್ಯಾತ್ಮಂ ಮೂರ್ತ ಅಮೂರ್ತಯೋ ವಿಭಾಗ ಉಚ್ಯತೆ. ಈಗ ಆಧ್ಯಾತ್ಮಿಕವಾಗಿ ಮೂರ್ತ ಅಮೂರ್ತಗಳ ವಿಂಗಡವನ್ನು ವಿಭಾಗಿಸಿ ಹೇಳ್ತಾರೆ. ಕಿಂ ತತ್ ಮೂರ್ತಂ, ಅದು ಯಾವುದು ಈ ಮೂರ್ತ ಅಂದ್ರೆ ಇದಮೇವ, ಇದೆ. ಆ ಮೂರ್ತ ಯಾವುದು ಅಂದ್ರೆ ಇದೆ ಅಂದ್ಬಿಟ್ಟು. ಕಿಂಚ ಇದಂ, ಯಾವ್ದದು ಇದೆ ಅಂದ್ರೆ ಯದ್ ಅನ್ಯತ್ ಪ್ರಾಣಾಹ ಚ ವಾಯೋಃ ಚ, ಪ್ರಾಣಕ್ಕಿಂತ ವಾಯುವಿಗಿಂತ ಯಾವುದು ಅನ್ಯತ್ ಬೇರೆ ಇದೆಯೋ ಅದೇ ಮೂರ್ತ. ಅಂದ್ರೆ ಪ್ರಾಣವಾಯು ಒಂದೇ. ಅಂದ್ರೆ ನಮ್ಗೆ ಮತ್ತೆ ಪ್ರಾಣ ಅಂದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ಅನ್ಕೊಂಡು ವಾಯು ಅನ್ನೋ ಶಬ್ದ ಹೇಳಿದ್ದಾರೆ. ಪ್ರಾಣನೇ ವಾಯು. ಅದಲ್ಲದೆ ಇನ್ಯಾವುದು ಬಿಟ್ಟು ಅಂದ್ರೆ ಯಶ್ಚ ಅಯಂ ಅಂತಹ ಅಭ್ಯಂತರೆ ಆತ್ಮನಿ ಆಕಾಶಃ ಖಂ. ಅದಾದ್ಮೇಲೆ ಪ್ರಾಣ ಅಥವಾ ವಾಯುವನ್ನ ಬಿಟ್ಟು, ಅದು ಬಿಟ್ಟಿದ್ರೆ ಆಕಾಶವನ್ನ ಬಿಟ್ಟು, ಶರೀರದಲ್ಲೇ ಆಕಾಶ ಇದೆಯಲ್ಲ, ಆತ್ಮನಿ ಆಕಾಶಃ ಇದೆಯಲ್ಲ, ಅದೇ ಖಂ ಅಂದ್ರೆ ಆಕಾಶನೇ. ಅದೆರಡನ್ನು ಬಿಟ್ಟು ಇನ್ನೇನಿದೆಯೋ ಮೂರು, ಪೃಥ್ವಿ, ಅಪ್ಪು, ಅಗ್ನಿ, ಆ ಮೂರನ್ನು ಮೂರ್ತ ಅಂತಾರೆ. ಶರೀರಸ್ಥಃ ಚ ಯಹ ಪ್ರಾಣಃ ಏತದ್ವಯಂ ವರ್ಜಯಿತ್ವ ಯದನ್ಯತ್, ಇದೆರಡನ್ನು ಬಿಟ್ಟು ಶರೀರಸ್ಥವಾಗಿರುವ ಪ್ರಾಣವನ್ನು ಮತ್ತೆ ಆಕಾಶವನ್ನು ಬಿಟ್ಟು ಅನ್ಯತ್ ಏನಿದೆಯೋ ಶರೀರಾರಂಭಕಂ ಭೂತತ್ರಯಂ ಏತನ್ಮರ್ಥ್ಯಂ ಇತ್ಯಾದಿ ಸಮಾನಮನ್ಯತ್ ಪೂರ್ವೇಣ. ಅದನ್ನ ಬಿಟ್ಟು ಇನ್ನೇನಿದೆಯೋ ಶರೀರ ಆರಂಭಕ್ಕೆ, ಈ ಶರೀರವ ಹುಟ್ಟೋದಕ್ಕೆ ಕಾರಣ ಆಗಿರೋ ಇನ್ನ ಮಿಕ್ಕಿದ ಭೂತತ್ರಯಗಳಿದೆಯಲ್ಲ ಅದನ್ನ ತಗೋಬೇಕು. ಇದು ಮೊದಲು ಅದೇ ಮರ್ತ್ಯವು, ಅದೇ ಮೂರ್ತವು. ಅದಕ್ಕೆಲ್ಲ ಮರ್ತ್ಯ ಅಂದ್ರೇನು, ಮೂರ್ತ ಅಂದ್ರೇನು ಅಂತ ಆದಿದೈವಿಕವಾಗಿ ಏನ್ ಹೇಳ್ತು ಅಂದ್ರೆ ಅದಕ್ಕೆ ಅದು ಪರಿಚ್ಛಿನ್ನ ಸ್ವಭಾವ ಉಳ್ಳದ್ದು. ಅದಕ್ಕೆ ಒಂದು ಆಕಾರ ಇದೆ,
ಮತ್ತೆ ಅದು ಇಲ್ಲಿದ್ರೆ ಇನ್ನೊಂದ್ ಕಡೆ ಇರಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಹಂಗೆ. ಅದಕ್ಕೆ ಅದು ಒಂದು ಕಡೆ ಸ್ಥಿತವಾಗಿರುತ್ತೆ. ಆ ಆಕಾರ ಬೇರೆ ಆಕಾರಕ್ಕಿಂತ ಭಿನ್ನವಾಗಿರುತ್ತೆ. ಏನೇನು ಆದಿದೈವಿಕಕ್ಕೆ ಹೇಳಿದ್ರು ಅಂದ್ರೆ ಇವಾಗ ಕಂಬ ಅಂದ್ರೆ ಕಂಬ ಮಡಿಕೆಗಿಂತ ಬೇರೆ, ಇನ್ನೊಂದಕ್ಕಿಂತ ಬೇರೆ ಅಲ್ವಾ? ಹಂಗೇನೆ ಇಲ್ಲೂ ಕೂಡ ಎಲ್ಲ ಅದೇ ತರ ಪೂರ್ವೇಣ ಅಂತ ಸಮಾನ ಮನ್ಯತ್ ಪೂರ್ವೇಣ, ಮೊದ್ಲು ಹೆಂಗೆ ಇತ್ತು ಅದೇ ರೀತಿ ಅದರ ಅರ್ಥಗಳನ್ನೆಲ್ಲ ತಗೋಬೇಕು. ಇವಾಗ ಇದರ ಒಂದು ರಸ ಯಾವುದು, ಈ ಮೂರ್ತದ ರಸ ಯಾವುದು? ಅಲ್ಲಿ ಮೂರ್ತದ ರಸ ಆದಿತ್ಯ ಮಂಡಲ ಅಂತ ಹೇಳ್ತು. ಇವಾಗ ಇದರ ರಸ ಏತಸ್ಯ ಸತಹಿ ಹಿ ಏಷಃ ರಸಃ ಯತ್ ಚಕ್ಷುಹು ಇತಿ. ಇದರ ರಸ ಯಾವುದು? ಈ ಸತ್ತಿಗೆ, ಈ ಮೂರ್ತಕ್ಕೆ ಯಾವುದು ರಸ ಅಂದ್ರೆ ಚಕ್ಷುಸಿದೆಯಲ್ಲ, ಅದೇ ಇದರ ರಸ. ಆಧ್ಯಾತ್ಮಿಕಸ್ಯ ಶರೀರಾರಂಭಕಸ್ಯ ಕಾರ್ಯಸ್ಯ ಏಷಃ ರಸಃ ಸಾರಃ. ಆಧ್ಯಾತ್ಮಿಕವಾದ ಈ ಶರೀರವು ಆರಂಭವಾಗುವುದಕ್ಕೆ ಕಾರಣ ಆಗೋದಕ್ಕೆ ಯಾವುದು ಈ ರಸ ಅಂದ್ರೆ ಈ ಚಕ್ಷುಷೆ, ಕಣ್ಣೆ ಅಂತ ತಗೋಬೇಕು. ಅಂದ್ರೆ ಕಣ್ಣೇ ಮೊದ್ಲು ಹುಟ್ಟುತ್ತೆ ಅಂತ ಅಲ್ಲ, ಆದ್ರೆ ಆ ಕಣ್ಣಿನಲ್ಲಿರುವ ಶಕ್ತಿ ಅಥವಾ ಏನ್ ಹೇಳ್ತಾರೆ, ಆ ಶಕ್ತಿ ಮೊದಲು ಬರುತ್ತೆ ಅಂತ ಹಂಗ್ ತಗೋಬೇಕು. ಈ ಶರೀರ ಆರಂಭಿಕವಾಗಿ ಮಂತ್ರದಲ್ಲಿರೋ ಹಂಗೆ ಮಂತ್ರ ಇಲ್ಲಿ ಉಪನಿಷತ್ತಲ್ಲಿರೋದು ಅದು. ವೇದಗಳ ಪ್ರಕಾರ ಅದು ಅಂತ. ಇವಾಗ ಯಾವುದು ಮೊದಲು ಬರುತ್ತೆ ಅಂತಂದ್ರೆ ವೇದಗಳ ಪ್ರಕಾರ ಕಣ್ಣೆ ಅಂತ. ವಿಜ್ಞಾನ ಅನ್ನೋಂಥದ್ದು ಯಾವಾಗ ಕೂಡ ನಿಶ್ಚಿತವಾಗಿರೋದಿಲ್ಲ. ವಿಜ್ಞಾನವನ್ನು ಕೂಡ ತಗೊಂಡ್ರು ಕೂಡ ಅಲ್ಲಿ ಅದು ಸೂಕ್ಷ್ಮ ರೂಪವಾಗಿ ಕಣ್ಣಿನಿಂದಲೇ ಬೇರೆದೆಲ್ಲ ಬರುವಂಥದ್ದು ಅನ್ನೋದು ಕೂಡ ಸ್ಟೆಮ್ ಸೆಲ್ಸ್ ಅಂತ ಏನೇನೋ ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ರು. ಸ್ಟೆಮ್ ಸೆಲ್ಸ್ ಅಂತ ತಗೊಂಡವಾಗ ಅದರೊಳಗೆಲ್ಲಾನು ಕೂಡ ಅಲ್ಲಿಂದನೇ ಎಲ್ಲ ಬಂದಿರುವಂಥದ್ದು ಅಂತ ಇಲ್ಲ. ಹಾಗಾಗಿ ಅದು ಅದರ ರಸ ಅಂತ. ತೇನ ಹಿ ಸಾರೇಣ ಸಾರವದಿದಂ ಶರೀರಂ ಸಮಸ್ತಂ ಯಥಾ ಅಧಿದೈವತಂ ಆದಿತ್ಯ ಮಂಡಲೇನ. ಅಧಿದೈವಿಕವಾಗಿ ಆದಿತ್ಯ ಮಂಡಲವೇ ಹೆಂಗೆ ಮೂರ್ತದ ಸಾರವೋ ಅದೇ ರೀತಿ ಈ ಸಾರದಿಂದಲೇ ಅಂದ್ರೆ ಈ ಚಕ್ಷುಸಿಂದಲೇ ಈ ಸಮಸ್ತ ಶರೀರವೂ ಆಗಿದೆ. ಅದೇ ಈ ಸಮಸ್ತ ಶರೀರದ ಸಾರವೇ ಈ ಚಕ್ಷುಷು. ಅದಕ್ಕೆ ಕೆಲವು ಶ್ರುತಿ ವಾಕ್ಯಗಳನ್ನ ಉದಾಹರಿಸ್ತಾರೆ. ಪ್ರಥಮ್ಯಾತ್ ಚ, ಮೊದಲು ಪ್ರಥಮವಾಗಿರೋದ್ರಿಂದಲೂ ಇದು ಸಾರವು. ಚಕ್ಷುಷಿ ಏವ ಪ್ರಥಮೇ ಸಂಭವತ ಶತಪಥ ಬ್ರಾಹ್ಮಣದಲ್ಲೇ ಬರುವಂತದ್ದು. ಅಂದ್ರೆ ಬ್ರಾಹ್ಮಣ ಭಾಗದಲ್ಲಿ ಬರುವಂತದ್ದು ಶತಪಥ ಬ್ರಾಹ್ಮಣ ಅಂದ್ರೆ. ಸೊ ಅಂದ್ರೆ ಈ ಚಕ್ಷುಷೆ ಅಲ್ಲವೇ ಮೊದಲು ಹುಟ್ಟುತ್ತೆ, ಅದೇ ಅಲ್ಲವೇ ಎಲ್ಲದರ ಸಾರ ಅಂತ. ತೇಜಃ ರಸಃ ನಿರವರ್ತತಾಗ್ನೇಹೇ ಇತಿ ಲಿಂಗಾತ್. ಆಮೇಲೆ ಈ ತೇಜಸ್ಸೆಂಬ ರಸವು ಏನಿದೆಯೋ ಅದರಿಂದನೇ ಈ ಅಗ್ನಿಯು ಹೊರಕ್ಕೆ ಬಂತು ಅಂತ ಒಂದು ಗುರುತುನು ಹೇಳಿದೆ ಅಲ್ಲ ಶ್ರುತಿಯು. ಆ ಚಕ್ಷುಷೆ ತೈಜಸಂ ಹಿ ಚಕ್ಷುಷೆ, ಆ ತೈಜಸವೇ ಚಕ್ಷುಷು. ಏತತ್ ಸಾರಂ ಆಧ್ಯಾತ್ಮಿಕಂ ಭೂತತ್ರಯಂ ಸತಃ ಹಿ ಏಷಃ ರಸಃ ಇತಿ ಮೂರ್ತ ಸಾರತ್ವೇ ಹಿ ಹೇತ್ವರ್ಥಃ. ಸೊ ಇದು ಹೇತುವಿಂದ ಅಂದ್ರೆ ಲಾಜಿಕಲ್ ಆಗಿ ಕೂಡ ಆಧ್ಯಾತ್ಮಿಕವಾದ ಮೂರು ಭೂತತ್ರಯಗಳಿಗೂ ಈ ಚಕ್ಷುಷೆ ಸಾರವು ಅನ್ನೋದನ್ನ ತಿಳಿಸಿದ್ದಾರೆ. ಅದ್ರಲ್ಲಿ ಅಡಿ ಟಿಪ್ಪಣಿ ಸ್ವಾಮಿಗಳವ್ರು ಬರ್ದಿರೋದು. ಶ್ರುತಿಯಲ್ಲಿ ಮೂರ್ತ ಅಮೂರ್ತಗಳೆಂದು ಪಂಚಭೂತಗಳನ್ನೇ ವಿಂಗಡಿಸಿದ್ದರೂ ಮೂರ್ತವೆಂಬುದು ಪೃಥ್ವಿಗೆ ಪೂರ್ಣವಾಗಿ ಹೊಂದುವ ಲಕ್ಷಣವು, ಅಮೂರ್ತವೆಂಬುದು ಅವ್ಯಾಕೃತಕ್ಕೆ ಹೊಂದುವ ಲಕ್ಷಣವು ಎಂದು ಭರ್ತೃ ಪ್ರಪಂಚರು ಬರೆದಿರುತ್ತಾರೆ. ಇದನ್ನು ವಾರ್ತಿಕಕಾರರು ಒಪ್ಪಿರುತ್ತಾರೆಂದು ಟೀಕಾಕಾರರಿನ ಮತ. ಅದು ವಿಚಾರಣೀಯವಾಗಿದೆ. ಅಂದ್ರೆ ಭರ್ತೃ ಪ್ರಪಂಚ ಏನ್ ಹೇಳಿದಾರೋ ಅದನ್ನ ವಾರ್ತಿಕಕಾರರು ಅಂದ್ರೆ ಸುರೇಶ್ವರಾಚಾರ್ಯರು ಒಪ್ಪಿದ್ದಾರೆ ಅಂತ ಟೀಕಾಕಾರರು ಹೇಳಿರೋದು. ಆದ್ರೆ ಅದು ಹಂಗಿಲ್ಲ. ಅದು ಅದಕ್ಕೆ ವಿಚಾರಣೀಯ ಅಂತಂದ್ರೆ ಅದು ಗೊತ್ತಿಲ್ಲ, ವಿಚಾರ ಮಾಡಂತ ಅಂದ್ರೆ ಸ್ವಾಮಿಗಳು ಅದನ್ನ ನೋಡಿಲ್ದೇ ಏನಿರೋದಿಲ್ಲ. ಅದು ನೋಡಿಲ್ದೇ ಇರೋದ್ರಿಂದ ಅದು ಎಲ್ಲಿ ಸೋರ್ಸ್ ಏನ್ ಬಂದಿರುತ್ತೆ, ಅಕಸ್ಮಾತ್ ಅವ್ರ ಯಾವ್ದಾದ್ರು ಸೋರ್ಸ್ ಮಿಸ್ ಮಾಡಿರ್ತಾರೆ, ಏನೋ ಗೊತ್ತಿಲ್ಲ, ವಿಚಾರಣೀಯ ಗೊತ್ತಿಲ್ಲ ಅಂತ ತೋರ್ಸ್ಕೊಟ್ಟಿದ್ದಾರೆ ಅದನ್ನ. ಇನ್ನು ನೆಕ್ಸ್ಟ್ 5ನೇ ಮಂತ್ರ. ಅಧ್ಯಾತ್ಮ ಮೂರ್ತವು ಅಮೂರ್ತ ರಸವು.
ಈಗ ಇಲ್ಲಿ ಆ ಅಧ್ಯಾತ್ಮದಲ್ಲಿ ಅಮೂರ್ತ ರಸ ಯಾವುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಮೂರ್ತವು ಯಾವುದೆಂದರೆ ಪ್ರಾಣವು ಮತ್ತು ಆತ್ಮದೊಳಗಿನ ಆಕಾಶವಿದೆಯಲ್ಲ ಅದು. ಅಧ್ಯಾತ್ಮವಾಗಿ ಪ್ರಾಣ ಮತ್ತೆ ಒಳಗಡೆ ಆಕಾಶ ಇದೆಯಲ್ಲ, ಹೃದಯಾಕಾಶ ಅಂತಲ್ಲ ಅದು. ಇದು ಅಮೃತವು. ಇದೇ ಅಮೃತ ಅಂದ್ರೆ ಇರೋದು ಯಾವಾಗ್ಲೂ ಇರೋವಂಥದ್ದು ಅಂತ. ಇದು ಇದು ತೆತ್. ಈ ಅಮೂರ್ತಕ್ಕೆ ಈ ಎತ್ತಿಗೆ ಈ ತೆತ್ತಿಗೆ ಈ ಬಲಗಣ್ಣಿನಲ್ಲಿರುವ ಪುರುಷನಿದಾನಲ್ಲ ಇವನೇ ರಸವು. ಇವನು ಕೆತ್ತಿಗೆ ರಸವಲ್ಲವೇ, ಇವನೇ ರಸ ಅದಕ್ಕೆಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಾಣ ಮತ್ತು ಆಕಾಶ, ಆಕಾಶದ ಆತ್ಮದೊಳಗಿನ ಆಕಾಶ, ಒಳಗಡೆ ಇರುವಂತ ಆಕಾಶ. ಅದ್ರದ್ದ ಭಾಷ್ಯ ಭಾಗ 341. ಇನ್ನು ಈಗ ಅಮೂರ್ತವನ್ನು ಹೇಳಲಾಗುತ್ತದೆ. ಆಧ್ಯಾತ್ಮಿಕವಾಗಿ ಅಮೂರ್ತನ ಹೇಳ್ತಾ ಇದೀವಿ. ಈಗ ಪ್ರಾಣವು ಈ ಶರೀರದೊಳಗಿನ ಆಕಾಶವು. ಆ ಪ್ರಾಣ ಇದೆಯಲ್ಲ ಅದು ಒಳಗಡೆ ಇರುವಂತ ಆಕಾಶ ಇದೆಯಲ್ಲ ಅದ್ರೊಳಗಡೆ ಇದೆ. ಯಾವ ಭೂತದ್ವಯವನ್ನು ಹಿಂದೆ ಉಳಿಸಿಕೊಂಡಿತ್ತೋ ಅದು ಅಮೂರ್ತವು. ಯಾವುದು ಇವಾಗ ಮೊನ್ನೆ ಈಗ ಹಿಂದಿನ ಇದರಲ್ಲಿ 3 ಹೇಳಿದ್ರಲ್ಲ, ಅದು ಉಳಿಸ್ಕೊಂಡಿದ್ರಲ್ಲ 2. ಯಾವ್ದದು ಅಂದ್ರೆ ವಾಯು ಮತ್ತು ಆಕಾಶ. ಅದೇ ತರ ಮಿಕ್ಕದ್ದು ಹಿಂದೆ ಮಾಡಿದ್ವಲ್ಲ 3ನೇ ಖಂಡಿಕೆಯಲ್ಲಿ, ಆ ತರನೇ ಇಲ್ಲಿ ಮಿಕ್ಕಿರೋದು ಅದೇ ತರ ತಗೊಬೇಕು. ಈ ಕೆತ್ತಿಗೆ ಈ ಬಲಗಣ್ಣಿನಲ್ಲಿರುವ ಪುರುಷನಿದಾನಲ್ಲ ಇವನೇ ರಸವು. ಇದಕ್ಕೂ ಅಮೂರ್ತಕ್ಕೆ ಅವನೇ ಬಲಗಣ್ಣಿನಲ್ಲಿ ಇದಾನಲ್ಲ ಪುರುಷ, ಅವನೇ ರಸ ಸಾರ. ಅಂದ್ರೆ ಅದರ ಗುರುತು ಹೇಳ್ತಾ ಇದ್ದಾರೆ. ಈ ಶರೀರದಲ್ಲಿರುವಂತ ಪುರುಷ, ಬಲಗಣ್ಣಿನಲ್ಲಿರುವಂತ ಪುರುಷ ಅಂತ. ಬಲಗಣ್ಣಿನಲ್ಲಿ ಎಂದು ಬಲಗಣ್ಣನ್ನು ವಿಶೇಷವಾಗಿ ತೆಗೆದುಕೊಂಡಿರುವುದು ಶಾಸ್ತ್ರ ಪ್ರತ್ಯಕ್ಷವಾಗಿರುವುದರಿಂದ. ಬಲಗಣ್ಣಿನಲ್ಲೇ ಚೇತನ ಜಾಸ್ತಿ, ಬಲಗಣ್ಣಿನಲ್ಲಿ ಜಾಸ್ತಿ ವಿಶೇಷವಾಗಿ ತಗೊಂಡಿದ್ದಾರೆ. ಅಲ್ಲಿ ಜಾಸ್ತಿ ಎಲ್ಲ ವಿಚಾರ ಮಾಡಿರೋದ್ರಲ್ಲಿ ಬಲಗಣ್ಣಿನಲ್ಲಿ ಜಾಸ್ತಿ ಇದ್ದಾನೆ ಇದು ಶಕ್ತಿ ಅಂತ ಹೇಳ್ಬಿಟ್ಟು ಅದರ ವಿವರ. ಲಿಂಗ ಶರೀರವು ಬಲಗಣ್ಣಿನಲ್ಲಿ ವಿಶೇಷವಾಗಿ ಇದ್ದುಕೊಂಡಿರುವುದೆಂಬುದು ಶಾಸ್ತ್ರಕ್ಕೆ ಪ್ರತ್ಯಕ್ಷವಾಗಿರುವುದಲ್ಲವೇ. ಶಾಸ್ತ್ರದಿಂದಲೂ ಇದು ಗೊತ್ತಾಗಿದೆ, ಬಲಗಣ್ಣಿನಲ್ಲಿ ಜಾಸ್ತಿ ವಿಶೇಷವಾಗಿದೆ ಅಲ್ಲಿ ಅಂತ, ಚೇತನ ವಿಶೇಷವಾಗಿದೆ ಅಂತ. ಏಕೆಂದರೆ ಶ್ರುತಿಗಳಲ್ಲೆಲ್ಲ ಹಾಗೆಯೇ ಪ್ರಯೋಗವನ್ನು ಮಾಡಿರುವುದು ಕಂಡು ಬರುತ್ತದೆ. ಎಲ್ಲಾ ಉಪನಿಷತ್ತುಗಳಲ್ಲಿ, ವೇದದಲ್ಲಿ ಎಲ್ಲ ಇದನ್ನೇ ಬಲಗಣ್ಣಿನಲ್ಲಿರುವ ಅಕ್ಷಿ ಪುರುಷ ಅಂತ ಹೇಳ್ತಾರಲ್ಲ, ಅದರಿಂದ ಅದು ಅದು ಹೊಂದುತ್ತೆ ಅದು ಅದಕ್ಕೆ. ಇವನು ತೆತ್ತಿಗೆ ರಸವಲ್ಲವೇ ಎಂದು ಹೇಳಿರುವುದು ಹಿಂದಿನಂತೆ ವಿಶೇಷ ರೂಪದಿಂದ ಕಾಣಬರುವುದಿಲ್ಲವಾದ್ದರಿಂದ. ಆತರ ಅಲ್ಲಿ ಕಾಣಬರಲ್ವಲ್ಲ, ಆದ್ರಿಂದ ಇಲ್ಲಿ ಅಮೂರ್ತ ಸಾರವೆಂಬುದಕ್ಕೆ ಹೇತುವನ್ನು ತಿಳಿಸುವುದಕ್ಕಾಗಿ. ಅಮೂರ್ತಕ್ಕೆ ಸಾರ ಈ ಬಲಗಣ್ಣಿನಲ್ಲಿರುವ ಪುರುಷನೇ ಚೇತನ ಅಂತ ಹೇಳ್ತಾ ಇದ್ದಾರೆ. ಆ ತಿಳಿಸೋದಕ್ಕೋಸ್ಕರ ಅಮೂರ್ತದ ಸಾರ ಇವನು ಅಂತ, ಈ ಅಧ್ಯಾತ್ಮ ಅಮೂರ್ತದ ಸಾರ ಇವನು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಲಗಣ್ಣು ಅಂತ ತಗೊಂಡಿರೋದು ಏನು ಅಕ್ಷಿಪುರುಷ ಅಂತ ಹೇಳಿದ್ರಿ ನೀವು. ಎಲ್ಲಿ ಬಂದಿರೋದು ಅಕ್ಷಿಪುರುಷ ಅಂತ? ಚಾಂದೋಗ್ಯನ ಎಷ್ಟನೇ ಅಧ್ಯಾಯ? 8ನೇ ಅಧ್ಯಾಯ. ಪ್ರಜಾಪತಿ ಮತ್ತೆ ಇಂದ್ರನಲ್ಲಿ ಆಗುವಂತ ಸಂವಾದ, ಇಂದ್ರ ವಿರೋಚನ. ಏನ್ ಪ್ರಸಂಗ ಅದು? ಅದೇ ಅವರಿಬ್ರು ಬ್ರಹ್ಮಸ್ವರೂಪ ತಿಳ್ಕೊಬೇಕು ಅಂತ ಹೋಗ್ತಾರೆ. ಅವಾಗ ಅವರಿಬ್ರು 32 ವರ್ಷನೋ ಏನೋ ಬ್ರಹ್ಮಚರ್ಯ ಮಾಡ್ಕೊಂಡ್ ಬಂದ್ರಿ ಅಂತಾರೆ. ಅವಾಗೆಲ್ಲ ಅವ್ರಿಗೆ ಗಡ್ಡ ಎಲ್ಲ ಬೆಳ್ಕೊಂಡ್ಬಿಟ್ಟಿರ್ತೈತೆ ತುಂಬಾ. ಆಮೇಲಿಂದ ಬಂದಾಗ ನೀವೆಲ್ಲ ಕ್ಲೀನ್ ಆಗಿ ಶುಚಿಯಾಗಿ ಬನ್ನಿ ಅಂತಾನೋ ಏನೋ ಹೇಳ್ತಾರೆ. ಅವಾಗೆಲ್ಲ ಡ್ರೆಸ್ ಮಾಡ್ಕೊಂಡ್ ಬರ್ತಾರೆ. ಅವಾಗೆ ಈ ಕಣ್ಣಿನಲ್ಲಿ ಇದಾನಲ್ಲ ಅವನೇ ನೋಡ್ಕೊಳ್ರಿ ಅಂದ್ರೆ ಅವ್ರು ಒಬ್ರು ಕಣ್ಣಲ್ಲಿ ಒಬ್ರು, ಅವ್ರ ಕಣ್ಣಲ್ಲಿ ಸ್ವಲ್ಪ ಬಿಡಿಸಿ ಹೇಳೋದು. ಕಣ್ಣಿನಲ್ಲಿರುವಂತ ಏನು ಇಬ್ರು ಹೋಗಿದ್ದೇನಕ್ಕೆ? ಇಬ್ರು ಆತ್ಮಸ್ವರೂಪ ತಿಳ್ಕೊಳಕ್ಕೆ, ಆತ್ಮಜ್ಞಾನಕ್ಕೆ ಅಂತ ಅಲ್ವಾ ಹೋಗಿದ್ದು? ಸೊ ಪ್ರಜಾಪತಿ ಉಪದೇಶ ಏನ್ ಕೊಟ್ಟಿದ್ದು? ಕಣ್ಣನ್ ನೋಡ್ಕೊಳ್ರಿ ಅಂತ, ಕಣ್ಣಿನಲ್ಲಿ ನೋಡ್ಕೊಳ್ರಿ ಅಂತ ಹೇಳಿದ್ರು. ಅಕ್ಷಿ ಅಂತ ನೋಡ್ಕೊಂಡಾಗ ಅವ್ರು ಕಣ್ಣಿನಲ್ಲಿ ಪ್ರತಿಬಿಂಬ ನೋಡ್ಕೊಂಡ್ರು. ಅವರೇ ಈ ಒಬ್ಬರ ಕಣ್ಣಿನ ಮಧ್ಯದಲ್ಲಿ ಇನ್ನೊಬ್ರು ಕಾಣಿಸ್ತಾರಲ್ಲ, ಅದನ್ನ ನೋಡ್ಕೊಂಡು ಈ ಶರೀರನೇ ನಾನು ಅಂದ್ಕೊಂಡು ಹೋದ್ರು.
ಸೊ ಇವನ್ ಆದ್ರೆ ಇಂದ್ರನಿಗೆ ಅನುಮಾನ ಬಂತು, ಇದೇನಿದು ಹಿಂಗಂತ ಇದಾರಲ್ಲ ಅಂತ ಅನುಮಾನ ಬಂದು ಮತ್ತೆ ಕೇಳ್ಕೊಂಡ. ಇವನು ಶರೀರನೇ ನಾನು ಅನ್ಕೊಂಡು ಹೋಗಿ ಶರೀರನ ಚೆನ್ನಾಗಿ ಮಾಡ್ಕೊಡ್ರಿ, ಶರೀರಕ್ಕೆ ಏನ್ ಬೇಕೋ ಅದ್ ಮಾಡ್ಕೊಡ್ರಿ, ಎಲ್ಲಾ ಶರೀರನೇ ನಾನು ಅಂತ ಅವನು ಹೇಳ್ದ ವಿರೋಚನ ಹೋಗಿ ಎಲ್ಲಾರ್ಗು. ಆಮೇಲೆ ಉಪದೇಶ ಏನು ಬ್ರಹ್ಮನ ಉಪದೇಶ ಅಲ್ಲಿ ಏನ್ ಹೇಳಿ? ಆ ಕಣ್ಣಿನಲ್ಲಿ ಯಾವುದು ನಮ್ಗೆ ಕಣ್ಣಿನಲ್ಲಿ ಇದ್ಕೊಂಡು ನೋಡೋದಕ್ಕೆ ಚೇತನ ಕೊಡ್ತಾ ಇದೆಯಲ್ಲ ಹಿಂದೆಗಡೆ, ವಿಷಯ ಅಲ್ಲ, ಆದ್ರೆ ಅದ್ರ ಹಿಂದಡಿಕೆ ಆಗಿರುವಂತ ಶಕ್ತಿ, ಕಣ್ಣಿಗೆ ನಮ್ಗೆ ನೋಡುವಂತ ಶಕ್ತಿ ಕೊಟ್ಟಿರೋಂತ ಚೇತನ ಹಿಂದೆಗಡೆ ಇರೋದು ಅಂತ ಇಂದ್ರನ್ಗೆ ಹೇಳ್ತಾರೆ. ಇವಾಗ ಕಿವಿ ಕೊಡ್ಬೋದಾಯ್ತಲ್ಲ, ಬೇರೆ ಕಣ್ಣನ್ನೇ ಕೊಟ್ಟಿದಾರಲ್ಲ, ಕಿವಿ ಒಂದಲ್ವಾ ಅದು? ಕಣ್ಣು ವಿಶೇಷವಾಗಿದೆ ಅಂತ, ಕಣ್ಣಿನಲ್ಲಿ ವಿಶೇಷ ಚೇತನ ಅಂತ ಹೇಳ್ತಾ ಇದ್ದಾರೆ. ಕಿವಿ ಹಿಂದ್ಗಡೆ ಕೇಳಿಸುವ ಶಕ್ತಿ ಹಿಂದ್ಗಡೆ ಇರುವಂತದ್ದು ಅಂತ ಅಲ್ಲೂ ಹೊಂದುತ್ತೆ ಅಲ್ವಾ? ಕರೆಕ್ಟ್. ಯಾಕಂದ್ರೆ ಶ್ರೋತಸ್ಯ ಶ್ರೋತಂ ಅಂತ ಹೇಳಿದೆ. ಹೌದು, ಮಂತ್ರಸ್ಯ ಮಂತ್ರು ಅಂತಾನೆ ಎಲ್ಲ ಬರುತ್ತೆ. ವಾಚ ಸವು ಪ್ರಾಣಸ್ಯ ಪ್ರಾಣಂ ಅಂತೆಲ್ಲ ಬಂದಿದೆ. ಆದ್ರೆ ನಮ್ಗೆ ಹೆಚ್ಚಿಗೆ ನಮ್ ಕಣ್ಣೆ ತಾನೆ ಪ್ರಧಾನವಾಗಿ ನಮ್ಗೆ ಗೊತ್ತಾಗಂತದ್ದು. ಅದರಲ್ಲೂ ಬಲಗಣ್ಣು ಅಂತ ಅಲ್ಲೇ ಹೆಚ್ಚಿಗೆ ಅಂತ ಇಲ್ಲಿ ತಗೊಂಡು ಹೇಳಿದರೆ, ಇವಾಗ ಆ ಕಣ್ಣಿನಲ್ಲಿ ಯಾವ ಪುರುಷನು ಕಾಣ್ತಾ ಏನೋ ಅಂತಂದ್ರು. ಅಂದ್ರೆ ಶ್ರುತಿಯ ಒಂದು ಮಾರ್ಮಿಕವಾದಂತಹ ವಿಚಾರ ನೇರಾಗಿ ಗೊತ್ತಾಗೋದಿಲ್ಲ. ಭಗವತ್ಪಾದರು ಉದಾಹರಣೆ ಕೊಡ್ತಾ ಇದ್ರು, ಯಾವುದು ಇಕ್ಕಳ ಹಂದಿ ಬಾಯಲ್ಲಿ ಇರೋಂಥದ್ದು ಅಂತ, ವರಹ ಅಂತ, ಹಂದಿಗೆ ವರಹ ಅಂತ, ಇಕ್ಕಳ ಅದರೊಂದು ಇಕ್ಕಳ ಹಾಕ್ಬಿಟ್ಟು ಏನೋ ಅದು ಕತೆ ಬೇಡ ಅದು ಇರ್ಲಿ. ಆದ್ರೆ ಒಂದು ಇಂಡಿಕೇಟಿವ್ ಆಗಿ ಕೊಟ್ಟಿರ್ತಾರಲ್ಲಿ, ಯಾರೋ ಒಬ್ರು ಒಂದು ಕಲ್ ಮೇಲೆ ಒಂದು ಹಂದಿ, ಅದ್ರ ಬಾಯಲ್ಲಿ ಇಕ್ಕಳ ಇದೆ ಅಂತ, ಅಂದ್ರೆ ಅಲ್ಲಿ ವರಹ ಹಂದಿಗೆ ಏನ್ ಹೆಸರು? ವರಹ ಅಂತ. ಅದ್ರೊಳಗೆ ಇಕ್ಕಳ ಹಾಕ್ಬಿಡೋದು ಅಂತ. ಇಲ್ಲಿ ತೋಡಿದ್ರೆ ವರಹ ಇದೆ ಅನ್ನೋದು ಸಂತರ್ಗೆ ಮಾತ್ರ ಗೊತ್ತಾಗುತ್ತೆ, ಅಲ್ಲಿರೋರಿಗೆ, ಬೇರೆ ಯಾರು ಅದ್ರ ಮೇಲೆ ಓಡಾಡ್ತಾ ಇದ್ರು ಕೂಡ ಅಂತ. ಹಂಗೆ ಶ್ರುತಿ ಏನು ಹೇಳ್ತಾ ಇದೆ ಇಲ್ಲಿ, ಯಾರ ಸಂಸ್ಕಾರ ಹೇಗಿರ್ತಾವ ಅವ್ರು ಹೆಂಗ ಅರ್ಥ ಮಾಡ್ಕೊಳ್ಬೋದು? ಈ ಕಣ್ಣಿನಲ್ಲಿ ಕಾಣುತ್ತಿರುವ ಪುರುಷ ಅಂತ, ಕಣ್ಣಿನ ಮೂಲಕ ಕಾಣ್ತಿರೋ ಪುರುಷ ಅಂತ ಅನ್ಕೊಂಡ್ಬಿಡ್ತೀವಿ. ಕಣ್ಣಿನಲ್ಲಿರುವಂತ ಪುರುಷ ಅಂತ ಅಂದ್ರೆ ಏನರ್ಥ? ಆ ಕಣ್ಣಿಗೂ ಚೇತನ ಕೊಡ್ತಾ ಇರೋನು ಅಂತ. ಕೇನೋಪನಿಷತ್ತಿನಲ್ಲಿ ಹೇಳ್ತದೋ, ಬೋಧ ಪ್ರತಿಬೋಧ ಬೋಧ ವಿದಿತ ಅಂತ ಬರುತ್ತೆ. ಅವರು ಅದನ್ನೇ ಅಲ್ವಾ ಹೇಳಿರೋದು. ಅಂತ ಆಮೇಲೆ ನೀವೊಂದು ಇದು ಕಳ್ಸಿದ್ರಲ್ಲ ರಘು, ಅವರು ಸ್ವಾಮಿಗಳು ಯಾರೋ ಮಾತಾಡಿರೋದು, ಅದ್ರಲ್ಲಿ ಇದು ಹೇಳಿದ್ರೆ ಸ್ವಲ್ಪ ವಿವರಣೆ ಕೊಡಿರೋದು. ನಾನು ಅವತ್ತಿಂದ ಕೇಳೋಣ ಅನ್ಕೊಂಡಿದ್ದೆ. ಅದೇನೆ ಸ್ವಾಮಿಗಳ ಕಾಪಟ್ಯ ವಿವರಣೆ ಕೊಟ್ಟಿದಾರಲ್ಲ, ಅದನ್ನೇನೆ ಅಂದ್ರೆ ಅದ್ರ ಪ್ರಕಾರ ಅನುಸರಿಸ್ಕೊಂಡು ಹೋಗ್ಬೇಕು ಅದನ್ನ ಆಗೋದು. ಈಗ ಆ ಪ್ರತ್ಯಯ ಸರ್ವ ಪ್ರತ್ಯದರ್ಶಿ ಅಂತ ಆಚಾರ್ಯರು ಹೇಳ್ತಾರೆ. ಬೋಧ ಅಂತಂದ್ರೆ ಪ್ರತಿಯೊಂದು ಪ್ರತ್ಯಯವು ಅಂತ. ಪ್ರತ್ಯಯಗಳು ಆ ಪ್ರತ್ಯಯದ ಮುಂದೆ ಇರುವಂತ ವಿಷಯಗಳು. ಆ ಎಲ್ಲಾ ಪ್ರತ್ಯಯಗಳ ದರ್ಶಿ ಯಾರು ಅಂತ, ಆ ಪ್ರತ್ಯಯಗಳನ್ನು ನೋಡುವಂತಹ ದರ್ಶಿ ಯಾರು ಅಂತ. ನಮಗೆ ಪ್ರತ್ಯಯಗಳಿಂದ ಮುಂದೆ ಹೋಗೋದಕ್ಕೆ ನಾವೇನ್ ಹೇಳ್ತೀವಿ? ಕಂಬ ಕಂಡೆ ಅಂತೀವಿ. ಕಂಬ ಕಂಡೆ ಅನ್ನುವಂಥದ್ದು ಆ ಕಣ್ಣಿನ ಸಾಮರ್ಥ್ಯದಿಂದ ನಾ ಕಂಬ ಕಂಡೆ ಅಂತ ಇರೋದು. ಕಂಬ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ನಿನಗೆ? ಅದು ಇದು ಕಂಬ ಅನ್ನುವಂಥ ಜ್ಞಾನ ಹೆಂಗ್ ಗೊತ್ತಾಗುತ್ತೆ? ಕಣ್ಣಿಂದ ಗೊತ್ತಾಗುತ್ತೆ. ಕಣ್ಣದ್ ಬರೀ ಇನ್ಸ್ಟ್ರೂಮೆಂಟ್ ಅಲ್ವಾ ಅದು. ಇಷ್ಟು ವಿಚಾರ ಮಾಡೋದಕ್ಕೆ ಹೋಗೋದಿಲ್ಲ ನಾವು. ಸರಿ, ಇನ್ನು ಬೇರೆ ಇಲ್ಲಿ ಹೇಗೆ ಅಂತಂದ್ರೆ, ಶ್ರುತಿ ಅರ್ಥವನ್ನು ಆಚಾರ್ಯ ಬರೆದ್ರೆ ಆಚಾರ್ಯ ಹೇಳ್ತಾರಲ್ಲ, ಅದನ್ನ ಹೆಂಗ್ ಹೊಂದಿಸಿ ಹೇಳ್ತಾರೆ ಇದನ್ನ ಅಂತ ಯೋಚನೆ ಮಾಡ್ಬೇಕು.
ಅಂದ್ರೆ ಆಚಾರ್ಯ ಮೇಲೆ ಶ್ರದ್ಧೆ ಇಟ್ಕೊಂಡು ಅವ್ರು ಹೇಳೋದು ನಿಜಾನೇ, ಅದೇನೇ ಸರಿನೇ. ಆದ್ರೆ ಆಚಾರ್ಯ ಹೀಗೆ ಅರ್ಥ ಹೆಂಗೆ ಶ್ರುತಿ ಅರ್ಥ ಮಾಡ್ತಾ ಇದ್ದಾನೆ ಅಂತ ನಾವು ಚಿಂತನೆ ಮಾಡ್ಬೇಕು ಅದನ್ನ. ಅದಕ್ಕೆ ಪೂರ್ವ ಪಕ್ಷ ಸಿದ್ಧಾಂತಗಳು ಅದೆಲ್ಲ ನಮ್ಮ ಮುಂದೆ ಅನುಕೂಲ ಆಗುವಂಥದ್ದು. ಈ ರೂಪ, ಆ ರೂಪಂ ರೂಪಂ ಪ್ರತಿರೂಪಂ ಅಂತ ಎಲ್ಲಾ ರೂಪಗಳನ್ನು ಕೂಡ ಕಾಣ್ತಾ ಇದ್ದೀವಲ್ಲ, ಆ ಒಂದೊಂದು ಪ್ರತ್ಯಯಗಳು ಹೇಳುವಾಗ ಯಾವುದರ ಮೂಲಕ ಯಾವುದರಿಂದ ಹೇಳ್ತಾ ಇದೆ. ಮತ್ತೆ ಒಂದು ಪ್ರತ್ಯಯ ಎದ್ದಾಗ ಇನ್ನೊಂದು ಪ್ರತ್ಯಯ ಇರೋದಿಲ್ಲ, ಆನೆ ಪ್ರತ್ಯಯ ಇದ್ದಾಗ ಕಂಬ ಪ್ರತ್ಯಯ ಇರೋದಿಲ್ಲ ಅನ್ನೋದು ನಮ್ಗೆ ಗೊತ್ತಿರೋಂಥ ವಿಷಯ. ಒಂದು ಅವಸ್ಥೆ ಇದ್ರೆ ಇನ್ನೊಂದು ಅವಸ್ಥೆ ಇಲ್ಲ ಅನ್ನೋದು ಹೇಗಿದೆಯೋ ಹಾಗೇನೆ ಒಂದು ಪ್ರತ್ಯಯ ಎದ್ದಾಗ ಇನ್ನೊಂದು ಪ್ರತ್ಯಯ ಹೇಳುವುದೇ ಇಲ್ಲ. ಹಾಗಿದ್ರೂ ಕೂಡ ಹಲವಾರು ಪ್ರತ್ಯಯಗಳನ್ನ ಜೋಡಿಸಿಕೊಂಡು ವಿಷಯಗಳನ್ನ ನಾವು ಹೇಳ್ತಾ ಇದೀವಲ್ಲ, ಇದು ಹೇಗೆ ಅಂತ. ಎಲ್ಲಾ ಪ್ರತ್ಯಯಗಳಿಗೂ ಕೂಡ ಸಾಕ್ಷಿಯಾಗಿ ಇರುವಂತಹ ಚೇತನದಿಂದಲೇ ಆಗುವಂಥದ್ದು. ಅವನೇ ಸರ್ವ ಪ್ರತ್ಯಯ ದರ್ಶಿ ಅಂತ. ಅದನ್ನೇ ಇಲ್ಲಿ ಈ ಒಂದು ಚಕ್ಷುಸ್ಸಿನಲ್ಲಿ ಯಾವ ಪುರುಷನು ಕಾಣ್ತಾ ಇದ್ದಾನೋ ಅಂತ ಕಾಣ್ತಾ ಇದ್ದಾನೆ ಅಂತ, ಅವನೇ ಇರೋದು ಅಂತ ಅವನನ್ನು ತಿಳ್ಕೊಳ್ಳಿ ಅಂತ. ಈಗಲೂ ಇದ್ದಾನೆ, ಅದನ್ನೇ ಅವ್ರು ಹೇಳ್ತಾ ಇದ್ದು, ಯು ನೀಡ್ ನಾಟ್ ಹ್ಯಾವ್ ಟು ಗೋ ಹೋಮ್ ಟು ನೋ ದಿಸ್. ಸೊ ಅದಕ್ಕೆ ನಿಮ್ಮ ಮನಸ್ಸು ಅಂತಃಕರಣ ಅನ್ನೋದು ಅಷ್ಟು ಶುದ್ಧವಾಗಿದ್ರೆ ಇಲ್ಲೇ ಭಗವತ್ಪಾದ ಅದೇ ಹೇಳ್ತಾ ಇದ್ದ ಅವ್ರ ಉಪನ್ಯಾಸಗಳಲ್ಲಿ. ಮನೆಗೆ ಹೋಗ್ಬೇಕಾಗಿಲ್ಲ ನೀವು, ಇಲ್ಲೇ ಈಗಲೇ ಗೊತ್ತಾಗ್ಬಿಡುತ್ತೆ ಅಂತ. ಅವನನ್ನ ನೋಡ್ಕೊ ಅನ್ನೋದು ಪ್ರಜಾಪತಿ ಉಪದೇಶ. ಆದ್ರೆ ಬೇಕಲ್ಲ ಸಾಮರ್ಥ್ಯ, ಮಾಡಬೇಕು ಬ್ರಹ್ಮಚರ್ಯ. ಇಲ್ಲೇ ಈಗಲೇ ಇದ್ರೂ ಕೂಡ ಗೊತ್ತಾಗೋದಿಲ್ಲ ಅದು ಅಂತ, ಅವನು ಅಂತ. ಮತ್ತೆ ಇನ್ನೊಂದು ಹೇಳಿ ಹೇಳಿದ್ರು ಉಪಾಸನ ಪ್ರಸಂಗ ಬಂದಾಗ ಅದೇ ಛಾಂದೋಕ್ಯದಲ್ಲಿ. ಅದೇ ಚಾಂದೋಕ್ಯ ಉಪನಿಷತ್ತಿನಲ್ಲಿ ಉಪಕೋಸಲ ವಿದ್ಯೆ ಅಂತ ಬಂದಿದೆ. ಉಪಕೋಸಲ ವಿದ್ಯೆ. ಅವನು ಸತ್ಯಕಾಮ ಜಾಬಾಲ ಇರ್ತಾನಲ್ಲ, ಅವನ ಶಿಷ್ಯ. ಹಾ, ಗುಡ್. ಅವನ ಶಿಷ್ಯನವನು. ಗುರುಗಳು ಹೇಳೋದನ್ನ ಕೇಳಿಸ್ಕೊಂಡಿದೀವಿ. ಎಲ್ಲ ಡೀಟೇಲ್ ಆಗಿ ಹೇಳಕ್ ಬರಲ್ಲ, ಆದಷ್ಟು. ಅದೇ ಅಲ್ಲೂ ಬರುತ್ತೆ ಇಲ್ಲಿ ಅಕ್ಷಿ ಪುರುಷ ಅಂತ, ಬಲಗಣ್ಣಿನಲ್ಲಿ ಕಾಣುವಂತಹ ಪುರುಷ ಅಂತ. ಅಂದ್ರೆ ಅಲ್ಲಿ ಉಪಾಸನೆಗಾಗಿ ಹೇಳುವಂಥದ್ದಲ್ಲಿ ಅವನನ್ನ ಉಪಾಸನೆ ಮಾಡಬೇಕು ಅಂತ. ಅಂದ್ರೆ ಎಲ್ಲ ಬೇರೆ ಬೇರೆ ಯಾವ ಶ್ರುತಿನಲ್ಲಿ ಎಲ್ಲ ಬಂದಿದೆ ಅಂತ ಹಾಗಿದೆ ಅದು. ಆ ಕಾರಣಕ್ಕಾಗಿ ಬಲಗಣ್ಣನನ್ನ ತಗೊಂಡು ಹೇಳೋದು ಆ ಕಾರಣಕ್ಕಾಗಿ ಅಂತ ಅಂದ್ಬಿಟ್ಟು. ಇನ್ನು ಮುಂದಕ್ಕೆ ಯಾರು ಹೇಳ್ತೀರಾ? ಮುಂದಕ್ಕೆ ನೋಡ್ಕೊಂಡಿಲ್ಲ ರವಿ, ಇಷ್ಟೇ ಪರ್ಫೆಕ್ಟ್ ಮಾಡ್ಕೊಳಕ್ ಆಗಿದ್ದು, ಇನ್ನು ಕೇಳಿಲ್ಲ ಗುರುಗಳದ್ದು. ಯಾರು ಪ್ರತಿಭಾ ಅಂತ ಹೇಳ್ತೀರಾ? ಇಲ್ಲ, ನಾನು ನೋಡಿಲ್ಲ. ಸರಿ, ದಿವ್ಯಾ? ಸರ್ ಅದ್ರಲ್ಲಿ ಇರೋದು ಇಷ್ಟೇ ಅನ್ಸುತ್ತೆ, 341 ವರ್ಗೂ ಇದೆ ಅಷ್ಟೇ. ಇನ್ನೂ ಒಂದು ಕಳ್ಸಿದ್ದಾರೆ. ಅದು ಇವತ್ ಕಳ್ಸಿದ್ದಲ್ಲ, ಈಗ ನಾನು ಈಗ ನೆನ್ನೆ ಕಳ್ಸಿದ್ರು. ನೆನ್ನೆ ಕಳ್ಸಿದ್ದೆ. ಹಾ, ಇರ್ಲಿ ಪರವಾಗಿಲ್ಲ. ತುಂಬಾ ಚೆನ್ನಾಗಿದೆ, ಅದು ಕೇಳಿಸ್ಕೊಂಡು ಹೇಳಿ ಪರವಾಗಿಲ್ಲ. ಅಂದ್ರೆ ನಮಗೆ ನೋಡಿ ಎಷ್ಟು ಈ ಒಂದು ವಿಚಾರದಿಂದಲೇ ಹೆಚ್ಚಿನದಂತ ಒಳಗಡೆ ಬದಲಾವಣೆ ಆಗ್ಬೇಕು. ಇವಾಗ ಹೇಗೆ ಯಾವ್ದಾದ್ರೂ ಒಂದು ಹೇಳ್ತಾರಲ್ಲ, ಗೋಮಾಳದಿಂದ ಮಾಡಿದಂತ ಒಂದು ವಿಭೂತಿಯನ್ನ ಅಥವಾ ಒಂದು ಭಸ್ಮವನ್ನು ನೀರಿಗೆ ಹಾಕಿದ್ರೆ
ಅದು ಶುದ್ಧ ಆಗುತ್ತೆ ಅಂತ. ಹಾಗೆ ಇದೆ ಅವು ಒಳಗಡೆ ಶುದ್ಧ ಮಾಡಷ್ಟು ಆಗ್ಬೇಕು ನಮ್ಗೆ ಅದು ಒಳಗಡೆ. ಅದು ಆಯ್ತು, ಒಂದಿನಕ್ಕೆ 2 ದಿನಕ್ಕೆ ಆಗಲ್ಲ ಅನ್ನೋದೇನೋ ಸರಿನೇ. ಅದು ಎಷ್ಟು ನಿರಂತರವಾಗಿ ಇಟ್ಕೊಳ್ಬೇಕು ಅನ್ನೋದು ಸ್ವಲ್ಪ ಲೆಕ್ಕ ಹಾಕೊಳ್ಳಿ ಸರ್. ಆಚಾರ್ಯರು ಅವ್ರ ಜೀವಿತಾವಧಿ ಅಲ್ಪ ಅಂತ ಗೊತ್ತಾಗುತ್ತೆ, ಹಿಂಗಾದ್ರೆ ಇಲ್ಲ 32 ವರ್ಷನೋ ಅಥವಾ ಏನು ಅನ್ನೋದನ್ನೆಲ್ಲ ಅವ್ರ ಆಚಾರ್ಯರ ಭಾಷೆದಲ್ಲೂ ಗೊತ್ತಿಲ್ಲ, ಗೊತ್ತಾಗಿಲ್ಲ, ಏನೂ ಗೊತ್ತಾಗಿಲ್ಲ, ಇರ್ಲಿ ಅವ್ರು ಹೇಳಿದಾರೆ ಅಷ್ಟು ಅಂತ. ಆದ್ರೆ ಎಷ್ಟು ಮಾಡಿದ್ದಾರೆ ಅಂತ ಒಂದು ಪ್ರಸ್ಥಾನತ್ರಯ ಅಂತ ನೋಡಿದಾಗ ಉಪದೇಶ ಶಾಸ್ತ್ರಿ ಸೇರಿದಂತೆ ಅವ್ರದ್ದು ಅಂತ ಇಷ್ಟು ಅಂತ ಒಪ್ಕೊಂಡಿದ್ರು. ಅದಕ್ಕಿಂತ ಬೇರೆಯಾಗಿ ಬರ್ದಿದ್ರು ಕೂಡ ನಮ್ಗೆ ಅಕಸ್ಮಾತ್ ತಿಳ್ಕೊಳ್ಳೋಣ, ಇದ್ರೂ ಇರ್ಬೋದು, ಬೇರೆದು ಇದ್ರು ಇಲ್ಲ ಅಂತಾನು ಹೇಳಕ್ ಬರಲ್ಲ. ಆದ್ರೆ ಇದಂತೂ ಇದ್ದೇ ಇದೆ ಪ್ರಸ್ಥಾನತ್ರಯಗಳು ಅಂತ. ಎಷ್ಟು ಸಮಯ ತಗೊಳುತ್ತೆ ನೋಡಿ ಒಂದೊಂದಕ್ಕೂ ಕೂಡ ಅಂತ. ಅಂದ್ರೆ ಜೀವಮಾನಕ್ಕಾಗಷ್ಟು ಎಷ್ಟು ಮಾಡಿ ಕೊಟ್ಟಿದ್ದಾರೆ ನಮ್ಗೆ ಆಚಾರ್ಯರು ಅನ್ನೋದಂತ ಅರಿವು ನಮ್ಗೆ ಇದ್ಕೊಂಡು ಹೆಂಗೆ ನಾವು ಈ ಇರೋಂಥ ಸಮಯನ ಉಪಯೋಗಿಸ್ಕೊಂಡಿದ್ರೆ ರೀತಿ ನಡ್ಕೊಳ್ಬೇಕು ಅಂತ. ಪ್ರಪಂಚ ಬಿಡು ಅಂತ ಯಾರು ಹೇಳ್ತಾ ಇಲ್ಲ. ಇವಾಗ ಜನಕ ಮಹಾರಾಜನ್ ಪ್ರಪಂಚ ಬಿಟ್ಟಿದ್ನೇನು ಅವನು? ಶ್ರುತಿಯೆಲ್ಲ ಬಂದಾಗ ಜನಕ ಮಹಾರಾಜ ಪ್ರಪಂಚ ಬಿಟ್ಟಿದ್ದು ಬಂದಿದೆಯಲ್ಲ? ಅದು ಇಲ್ಲ. ಯಾಕಂದ್ರೆ ರಾಜನಾದನ್ ಬಿಡಬಾರ್ದು ಅಂತಾನೆ ಇದೆ, ಸನ್ಯಾಸ ತಗೊಳ್ಬಾರ್ದು ಅಂತಾನೆ ಇದೆ. ಮುಂದುವರ್ಸ್ತಾ ಎಲ್ಲರೂ ಕೂಡ ಅವರ ರಾಷ್ಟ್ರದಲ್ಲಿ ಮುಂದುವರ್ಸ ಆಗಲು ಸನ್ಯಾಸ ಇಲ್ಲ ಅಂತಲ್ಲ, ಇದೆ. ಆದ್ರೆ ಬೇಕಾಗಿ ಈಗಂತ ಅವಶ್ಯಕತೆ ಇಲ್ಲ ಆಗಿರುವಂಥದ್ದು. ಹಾಗಾಗಿ ಪ್ರಪಂಚ ಮಾಡಿಕೊಂಡೇ ಮಹಾರಾಜರ ಮಾತು, ಪ್ರಪಂಚ ಮಾಡಿ ಅಂತ. ಅಂದ್ರೆ ಪ್ರಪಂಚ ಮಾಡಿ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಇತ್ಕೊಂಡೇನೆ ಪರಮಾರ್ಥನ ಹೆಂಗೆ ಸಾಧಿಸ್ಕೊಳ್ಳೋದು ಅನ್ನೋದನ್ನ. ಹಾಗಾಗಿ ಇದ್ರ ಮಹತ್ವದ ಏನೇನಿದೆಯಲ್ಲ ಅದರದ್ದು ನಿರಂತರವಾಗ ಚಿಂತನೆ ಅನ್ನೋದು ಹೆಚ್ಚಿಗೆ ನಡೀತಾ ಇರ್ಬೇಕು. ಏನಾದ್ರು ಹೇಳ್ತೀರಾ? ಏನಾದ್ರು ಯಾರಾದ್ರು? ಇದು ಸುಷುಪ್ತಿ ವಿಚಾರ ಹೇಳಿದ್ರಲ್ಲ ರಘು, ಅಲ್ಲಿ ಪ್ರತ್ಯಯಗಳು ಇರೋದಿಲ್ಲ, ಆದ್ರೂ ಅಲ್ಲಿ ನಮ್ಗೆ ನೋಡ್ಕೊಳಕ್ ಆಗೋದಿಲ್ಲ. ಎಚ್ಚರದಲ್ಲಿ ಪ್ರತ್ಯಯಗಳು ಇರುತ್ತೆ, ಅದ್ರ ಮುಂದೆ ಕೊಟ್ಟೋಗ್ಬಿಡ್ತೀವಿ. ಅದೊಂದು ಸ್ವಲ್ಪ ಹೇಳಿರೋದು. ಎಚ್ಚರದಲ್ಲಿ ಅಲ್ಲಿ ಸುಷುಪ್ತಿಯಲ್ಲಿ ನೋಡ್ಕೊಳೋ ಪ್ರಶ್ನೆನೇ ಇಲ್ಲ ನಮ್ಗೆ. ಅಲ್ಲಿ ಸುಷುಪ್ತಿಯಲ್ಲಿ ಇದ್ದಾಗ ಸ್ವರೂಪ ನೋಡ್ಕೊಳೋ ಪ್ರಶ್ನೆ ಇಲ್ಲ. ಆದ್ರೆ ಇಲ್ಲಿಗೆ ಬಂದಾಗ ಅದರ ವಿಮರ್ಶೆ ಮಾಡ್ಕೊಳಕ್ ಬರುತ್ತೆ ಇಲ್ಲಿ ನಮ್ಗೆ. ಯಾಕೆಂದ್ರೆ ಅಲ್ಲಿ ನಾವಿರ್ತೀವಿ ಅನ್ನೋದಾಗುತ್ತೆ. ಅಲ್ಲಿ ನಮ್ಮ ಸ್ವರೂಪ ಕೇವಲಾತ್ಮ ಸ್ವರೂಪ ಮಾತ್ರ ಇತ್ತು ಅಂತ ಆಗುತ್ತೆ ನಮ್ಗದು. ಆದ್ರೆ ಅದನ್ನ ಕಣ್ಣೆದ್ರಿಗೆ ತಗೊಂಬಂದಾಗ, ನಮ್ಗೆ ಕಣ್ಣೆದ್ರಿಗೆ ಅಂತಂದ್ರೆ ನಮ್ಗೆ ಇಲ್ಲಿ ಅದು ತಗೊಂಬಂದಾಗ ಅದನ್ನೇ ಅಜಾತಶ್ರು ದುಪ್ತಕಾರಿಗೆ ಬಾಲಕ್ಕೆ ದೃಷ್ಟಾಂತಲ್ಲ ಅದೇ ಕೊಟ್ಟಿದ್ದಲ್ವಾ ಅದು. ಅಲ್ಲಿ ಕ್ವೈಶತದಾಭೂತ್ ಕುತಯೇತ ತಾಗತ್ತಂತಂದವಾಗ ಅಲ್ಲಿಂದ ಬರೋದು ಹೋಗೋದು ಒಂದು ಪ್ರಶ್ನೆನೇ ಇಲ್ಲ. ಆದ್ರೂ ಕೂಡ ನಾವ್ ಹಿಂಗೆ ಹೇಳ್ತಾ ಇದೀವಲ್ಲ, ಹಿಂಗಿದೆಯಲ್ಲ, ಏನ್ ಆಶ್ಚರ್ಯ ಅಂತ ಅಲ್ಲಿಂದನೇ ನೋಡ್ಕೊಳಕ್ ಬರ್ಬೇಕು ಅಂತ. ಅದಿಲ್ಲ ಅಂತಂದ್ರು ಕನಸು ಸ್ವಲ್ಪ ಲೆಕ್ಕ ಹಾಕೊಳ್ಳಿ. ಇವಾಗ ಕನಸಿನಲ್ಲೂ ಚರಿಸ್ತಾ ಇರ್ತಾನೆ ಅವನು, ರಾಜನಾಗ್ ಚರಿಸ್ತಾ ಇರ್ತಾನೆ. ಯಶನಾಗ್ ಬಂದು ತೋರ್ಸ್ಕೊಟ್ಟಿದೆ ನೋಡಿ ಅದು. ಇವಾಗ ಏನಂದ್ರೆ ಸುಷುಪ್ತಿಯಲ್ಲೇ ನೋಡ್ಕೊಳಕ್ಕಾಗಲ್ಲ ಅಂದ್ರೆ ಕನಸು ತಗೊಂಡವಾಗ ಇವಾಗ ಇಟ್ಕೊಂಬೋದಲ್ಲ ಇವಾಗ, ಎಚ್ಚರದಲ್ಲಿ ಇಷ್ಟೊಂದೆಲ್ಲ ಇದೆ ಅಂತ. ಅಲ್ಲೂ ಕನಸಿನಲ್ಲಿ ಒಂದು ರಾಜನಾಗಿ ರಾಜನ ವೃತ್ತಿಯರಿದ್ದ ಹಂಗೆ ಎಷ್ಟು ಸ್ವೇಚ್ಛಾಚಾರ ಓಡಾಡ್ತಾ ಇರ್ತೀವಿ ಅಂತ. ಒಂಥರ ಎಷ್ಟು ತಮಾಷೆ ಅಂತಂದ್ರೆ ಅದ್ ನೋಡಿ. ಇವಾಗ ನಾನಿವಾಗ ಒಂದೊಂದ್ಸತಿ ಕನಸಿನೆಲ್ಲ ಒಂಥರ ಅನಲೈಸ್ ಮಾಡ್ಕೊಂಡು ನೋಡ್ಕೊಂಡಾಗ ಹೆಂಗಿರುತ್ತೆ ಅಂತಂದ್ರೆ, ಅಲ್ಲಿ ಕೂಡ ಹೊರಗಡೆ ಇರೋಂಥ ವಿಷಯಗಳಿರುತ್ತೆ, ಆ ಸಂದರ್ಭಗಳೆಲ್ಲ ಇರುತ್ತೆ. ಅದು ಎಷ್ಟು ಚೆನ್ನಾಗಿ ಸುಖದಕ್ಕೂ ಒಳಗಡೆ ಅನುಭವಿಸ್ತಾ ಇರ್ತೀವಿ ಅಂತ. ಒಂಥರ ನಿರಂತರವಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಮುಂದೆ ಹೋಗ್ತಾ ಇರ್ತೀವಿ. ಒಂದೊಂದ್ಸತಿ ಮಧ್ಯರಾತ್ರಿ ಎಚ್ಚರ ಆಗುತ್ತಲ್ಲ, ಅವಾಗ ಎಲ್ಲಪ್ಪ ಇಲ್ಲೇ ಇದೀನಿ, ಮುಂದೆ ಹೋಗೋಂಥ ಅವಶ್ಯಕತೆ ಏನು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋಂಥ ಅವಶ್ಯಕತೆ. ಆದ್ರೆ ಇದ್ದಾಗ ಎಷ್ಟು ತಲೆ ಕೆಡ್ಸ್ಕೊಂತೀವಿ ಹೇಳಿ. ಅದು ಎಕ್ಸಾಮ್ ಪ್ರಿಪೇರ್ ಆಗ್ಬೇಕಾಗಿರುತ್ತೆ, ಮಾಡ್ಕೊಳ್ತಾ ಇರ್ತೀವಿ, ಎಕ್ಸಾಮ್ಗೆ ಹೋಗ್ತಾ ಇರ್ತೀವಿ, ಅಲ್ಲೇನು ಹೋಗ್ತಾ ಇರ್ತೀವಿ. ಅದೇನಾದ್ರು ಟ್ರಾವೆಲ್ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿಂದ ಎಲ್ಲಿ ಹೋಗ್ಬೇಕು ಅಲ್ಲಿಂದ ಎಲ್ಲಿ ಹೋಗ್ಬೇಕು ಅಂತ ಅದೇನು ಮಾಡ್ತಾ ಇರ್ತೀವಿ. ಅಂದ್ರೆ ಅದರ ಒಂದು ಮನಸ್ಸಿನ ಒಂದು ಏರಿಳಿತಗಳನ್ನ ಅಂದ್ರೆ ಎಷ್ಟು ಚೆನ್ನಾಗಿ ಅನುಭವಿಸ್ತಾ ಇರ್ತೀವಲ್ಲ ಅದು. ಆದ್ರೆ ಏನು ಇಲ್ಲ, ಅನುಭವಿಸೋದು ಏನಿಲ್ವೇ ಇಲ್ಲ ಅಲ್ಲಿ. ಗೊತ್ತಾಗುತ್ತಲ್ಲ ಅಲ್ಲಿ. ಆದ್ರೆ ಇಲ್ಲಿ ಮಾತ್ರ ಯಾಕೆ ಹಿಡ್ಕೊಳ್ತೀವಿ ನಾವು ಅದಂತ? ಇಲ್ಲಿ ಏನೇ ಇಲ್ಲೇ ಇಲ್ಲ. ಆದ್ರೂ ಕೂಡ ಅಟ್ಲೀಸ್ಟ್ ಇದಾದ್ರೂ ಬಿಡ್ಬೇಕಲ್ಲ.
ಅದಕ್ಕೆ ಚಾಯ್ಸ್ ಇದೆಯಲ್ಲ ನಮ್ಗದು, ಹೊರಗಡೆ ಚಾಯ್ಸ್ ಇಲ್ಲ. ಸರಿ, ಅರ್ಥ ಆಯ್ತಾ ಹೇಳಿದ್ದು ನನ್ನ? ಹೊರಗಡೆ ನಡೆಯುವಂಥದಕ್ಕೆ ನಾವು ಮನಸ್ಸಿನಲ್ಲಿ ಸುಖ ದುಃಖ ಕಳವಳ ಪಡ್ತೀವಿ ನಾವು. ಇಲ್ಲಿ ಅದನ್ನಾದ್ರೂ ಬಿಡ್ಬೋದಲ್ಲ, ಆ ತಳಮಳಗಳ ಬಿಡ್ಬೋದಲ್ಲ, ಆ ಸ್ಟೇಜ್ಗಾದ್ರೂ ಹೋಗ್ಬೇಕು ನಾವು. ಈ ಗಲಭೆಗಳು ಗಲಾಟೆಗಳು ಎಲ್ಲ ಕುಂದು ಕೊರತೆಗಳು ಅದೇನಾದ್ರೂ ಇದೆಯಲ್ಲ, ನಾವು ಮಾಡ್ಕೊಂಡಿದ್ದೆ ಆದ್ರೂ ಕೂಡ ಪರಮಾತ್ಮ ಒಂದು ವರ ಕೊಟ್ಟಿದ್ದಾನೆ ನಮ್ಗೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಟೇಕ್ ಇಟ್ ಅಂತ. ನೀನ್ ಹೆಂಗ್ ತಗೊಂತೀಯ ಅದನ್ನ ಅಂತ. ನೀನ್ ತಗೊಂಡ್ರೆ ನಿನ್ಗೆ ಅನುಭವಿಸ್ತೀಯ ಅದನ್ನ, ತಗೊಂಡಿಲ್ಲ ಅಂತಂದ್ರೆ ಪಿಪ್ಪಲಂ ಸ್ವಾದ್ವತ್ತಿ ಅಷ್ಟೇ, ಅದಾಗ್ತೀವಷ್ಟೇ, ಸ್ವಾದ್ವತ್ತಿ. ಆದ್ರೆ ಇನ್ನೊಂದು ನೋಡ್ತಾ ಇರತ್ತಲ್ಲ, ಇನ್ನೊಂದು ಅದಾಗ್ತೀವಷ್ಟೇ, ಅದಾಗ್ಬೇಕು ನಾವು. ಅವನು ದರ್ಶಿ, ನೋಡವನು, ಏನು ಮಾಡಿಲ್ಲ, ಅವನು ಚೇತನ ಕೊಡ್ಕೊಂಡು ಅಷ್ಟೇ ಇದ್ದ ಅಂತ ಹಾಗಿರುವಂಥದ್ದು. ನನ್ನ ದಿವ್ಯ ಏನು ಹೇಳ್ತಾ ಇದ್ರೆ? ದಿವ್ಯಾ ಏನು ಹೇಳ್ತಾ ಇದ್ರಲ್ಲ? ಇಲ್ಲ. ಸರಿ, ಹಾಗಾದ್ರೆ ನಾಳೆ ಮುಂದುವರ್ಸೋಣ. ಏನೋ ಹೇಳ್ತಾ ಇದ್ರಿ ನೀವು ಒಂದು? ಇಲ್ಲ ಸರ್, ನಾಳೆ ನಾಳೆ ಮುಂದುವರ್ಸೋಣ. ಅದೇ ಅವರು ಕಳ್ಸಿದ್ರಲ್ಲ ಪ್ರಬುದ್ಧಾನಂದ ಸ್ವಾಮಿಗಳು, ಅದರಲ್ಲಿ ಕಾನ್ಸಂಟ್ರೇಷನ್ ಮೆಡಿಟೇಷನ್ ಯಾವ್ದ್ರಲ್ಲೂ ಏನು ಇಲ್ಲ ಅಂತ ಅನ್ಬಿಟ್ಟು ಹೇಳಿದ್ರು. ಅಂದ್ರೆ ಸಾಕ್ಷಿ ಅಂತ ಅನ್ನೋದು ತಿಳ್ಕೊಳಕ್ ಆಗಲ್ಲ ಅಂತ ಅನ್ಬಿಟ್ಟು ಹೇಳಿದ್ರು. ಅಂದ್ರೆ ಏನು ಅಂದ್ರೆ ಮೆಡಿಟೇಷನ್ ಅಂತಂದಾಗ ನಮ್ಗೆಲ್ಲ ಬೇರೆ ಕಡೆಗೆಲ್ಲ ಮೆಡಿಟೇಷನ್ ಇಂದ ಮಾಡ್ಕೊಬಹುದು, ಮೆಡಿಟೇಷನ್ ಇಂದ ಆ ತರದ ಮೆಡಿಟೇಷನ್ ಅಂತ ಅಲ್ಲ. ಏನಾದ್ರು ಕಾನ್ಸಂಟ್ರೇಟ್, ಇವಾಗ ಕರ್ತತಂತ್ರ ಸಾಧನ ಅಂತಂದಾಗ ಅದು ಶುದ್ಧಕ್ಕಾಗಿ ಅಷ್ಟೇ. ಅದು ಅವನು ಇದಕ್ಕೆ ಸಿಲ್ಕಲ್ಲ ಅವನು ಅಂತ, ಏನೋ ಮೆಡಿಟೇಷನ್ ಸಿಕ್ಬಿಡ್ತಾನೆ ಆತ್ಮನು ಅಂತ ಅಲ್ಲ. ಎಷ್ಟೋ ಜನ ತಪ್ತಿರೊಳಗೆ ಅದೇನೆ, ಮೆಡಿಟೇಷನ್ ಮಾಡು ಪರಮಾತ್ಮ ಸಿಗ್ತಾನೆ ಅಂತ. ಹಂಗಾರೆ ಅವನು ಅದಕ್ಕೆ ಅಧೀನವಾಗಿದ್ದಾನೆ, ಅವನು ಆಗಲ್ಲ ಅದು ಅಂತ. ಅದು ಇದು ಯಾವುದು ಸಿಲುಕ್ತಾ ಇರೋವನು ನೀನ್ ತಯಾರಾಗಿದ್ರೆ ಅದರಿಂದ ಅವ್ನು ಗೊತ್ತು ಮಾಡ್ಕೊಳ್ತಾನೆ ಅಂತ ಅಂದ್ಬಿಟ್ಟು. ಬೋಧಂ ಪ್ರತಿಬೋಧಂ ಅಂತ ಇದೆ ಅಲ್ಲಿ. ಅಮೃತತ್ವ ಅದರಿಂದನೇ ಪ್ರಾಪ್ತಿ ಆಗುತ್ತೆ ಅಂತ. ಅಂದ್ರೆ ಇವಾಗ ನಮ್ಗೆ ಸಾಮಾನ್ಯವಾಗಿ ಅವಸ್ಥಾತ್ರದ ವಿಚಾರ ಗೊತ್ತಿರುತ್ತೆ, ಆದ್ರೆ ಎಚ್ಚರದಲ್ಲೇ ಸಾಕ್ಷ್ಯ ಸ್ವರೂಪನ ಹೇಗೆ ಗುರುತಿಸ್ಕೊಳ್ಳೋದು ಅನ್ನೋದು ನಮ್ಗೆ ಮಾಡ್ಕೊಂಡಿರಲ್ಲ. ಅದು ಬರೋದು ಕೇನೋಪನಿಷತ್ನಲ್ಲೇ ಬರೋದು. ಶುರು ಆಗದೆ ಕೇನದಿಂದ, ಯಾರಿಂದ ಹೆಂಗ್ ಶುರು ಆಗ್ಬಿಡುತ್ತೆ ನೋಡಿ, ಡೈರೆಕ್ಟ್ ಆಗಿರು ಕೇನ, ಉಪನಿಷತ್ತ ಕೇನ ಅಂತ, ಯಾರಿಂದ ಅಂತ ಅಷ್ಟೇ. ಇನ್ನೇನು ಇದೆಲ್ಲ ಬರ್ತಾ ಇದೆಯಲ್ಲ, ಯಾರಿಂದ ಬರ್ತಾರೆ ಇದೆಲ್ಲ? ಯೋಚನೆ ಮಾಡಿದೀವ ನಾವು ಅಂತ. ಮುಂದಕ್ಕೆ ಹೋಗೋ ರೂಢಿ ಇದೆ ಹೊರತು ಯಾರಿಂದ ಬರ್ತಾ ಇದೆ, ಯಾರಿಂದ ಆಗ್ತದೆ? ಕೇನ, ಯಾರು? ಈ ಪ್ರತಿಯೊಂದು ಬೋಧ ಅದನ್ನೇ ಎಷ್ಟು ಬಿಡಿಸಿ ಹೇಳಿದಾರೆ ನೋಡಿ. ಅದನ್ನ ಮತ್ತೆ ರಿಪೀಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಅದು ಬೋಧ ಅಂದ್ರೆ ಏನು ಅಂತ, ಬೋಧ ಅಂತ ಅಲ್ವಡಿಸಿದೆ, ಅಂದ್ರೆ ಪ್ರತ್ಯಯ ಅಂತ ಅಷ್ಟೇ. ಅದು ವೃತ್ತಿ, ಎಲ್ಲವೂ ವೃತ್ತಿ, ಎಲ್ಲವೂ ಬೋಧ ಅಂತ. ಮೊದಲು ಬೋಧ ಸರಿಯಾಗಿ ಅರ್ಥ ಮಾಡ್ಕೊಡಿ ಅಂತ ಅದಕ್ಕೆ ಹೇಳ್ತಾ ಇದ್ದವರು. ಇವಾಗ ಮೂರ್ತ ಅಂತ ಹೇಗೆ ಹೇಳಿದ್ವೋ ಅದೇ ರೀತಿ ಮೂರ್ತ ಅದು ಒಂದು ಬೋಧ, ಅಮೂರ್ತವೂ ಬೋಧ. ಇಲ್ಲದ್ದು ಒಂದು ಪ್ರತ್ಯಯ, ಆ ವಸ್ತು ಅಲ್ಲಿ ಇಲ್ಲ ಅನ್ನೋದು ಒಂದು ಪ್ರತ್ಯಯ. ಸುಷುಪ್ತಿ ಪ್ರತ್ಯಯ, ನಿದ್ರೆ ಪ್ರತ್ಯಯ, ನಾನಿದ್ದೀನಿ ಅನ್ನೋದು ಪ್ರತ್ಯಯ, ಚಿದಾಭಾಸ ಜೀವ ಅನ್ನೋದು ಪ್ರತ್ಯಯ. ಎಲ್ಲವೂ ಪ್ರತ್ಯಯ, ಎಲ್ಲವೂ ಪ್ರತ್ಯಯವೇ. ಆ ಪ್ರತ್ಯಯಕ್ಕೆ ಆ ಪ್ರತ್ಯಯವನ್ನ ನೋಡ್ತಾ ಇರೋನು ಯಾರು, ಎಲ್ಲಿಂದ ಪ್ರತ್ಯಯ ಹೇಳ್ತಾ ಇದೆ ಅದು ಅಂತ, ಹೇಗ್ ಬರ್ತಾ ಇದೆ ಆ ಪ್ರತ್ಯಯಗಳು,
ಆ ಪ್ರತ್ಯಯದ ಪ್ರತ್ಯೇಗಾತ್ಮನು ಯಾರು ಅಂತ, ಪ್ರತ್ಯೇಕ ಆತ್ಮನು ಆ ಪ್ರತ್ಯೇಗಾತ್ಮನನ್ನ ತಿಳ್ಕೊಳ್ಳೋದಕ್ಕೆ ಈ ಪ್ರತ್ಯಯದಿಂದ ಮುಂದೆ ಹೋದ್ರೆ ಆಗೋದಿಲ್ಲ. ಸೊ ವಿ ಹ್ಯಾವ್ ಟು ಯೂಸ್ ದಟ್ ಪ್ರತ್ಯಯ ಆಸ್ ಎನ್ ಇನ್ಸ್ಟ್ರೂಮೆಂಟ್. ಸೊ ಇಲ್ಲೂ ಕೂಡ ಇನ್ಸ್ಟ್ರೂಮೆಂಟ್ ಆಗಿ ಬಳಸ್ತಾ ಇದೀವಿ, ಬಟ್ ಆದ್ರೆ ಏನ್ ಮಾಡ್ತಾ ಇದೀವಿ, ಹೊರಗಡೆನ ವಿಷಯಗಳಿಗೋಸ್ಕರ ಇನ್ಸ್ಟ್ರೂಮೆಂಟ್ ಆಗಿ ಬಳಸ್ತಾ ಇದೀವಿ. ಅದೇ ಪ್ರತ್ಯಯವನ್ನ ಇವಾಗ ಪ್ರತ್ಯಯ ಅಡಗಿದ್ರೆ ಏನು ಗೊತ್ತಾಗಲ್ಲ, ಯಾಕಂದ್ರೆ ನಿದ್ದೆ ಹೋಗ್ಬಿಡ್ತೀವಿ. ಅಡಗದ್ರೊಳಗೆ ಏನಂತಾನೆ ಏನು ಆಗದೇ ಇಲ್ಲ. ಅದು ಪ್ರತ್ಯಯ ಇರುವಾಗಲೇ ಆ ಪ್ರತ್ಯಯವನ್ನೇ ಇಟ್ಟುಕೊಂಡು ಪ್ರತ್ಯಯದ ಮುಂದೆ ಹೋಗದೆ ಯಾವುದೇ ಬೋಧ ಹೇಳಿ, ಆ ಬೋಧದ ಸಾರ, ಆ ಪ್ರತ್ಯಯವ ಮೂಲ ಸ್ಥಾನ ಯಾವುದು ಅಂತ ಯಾವುದರಿಂದ ಹೇಳ್ತಾ ಇದೆ, ಆತ್ಮನಿಂದಲೇ ಪ್ರತ್ಯಯ ಹೇಳ್ಬೇಕು, ಆತ್ಮನಲ್ಲೇ ಅದು ಮುಳುಗಬೇಕು. ಮುಳುಗಿದಾಗ ಅದರ ಪ್ರತ್ಯಯ ನಮ್ಗಾಗುತ್ತೆ. ಇವಾಗ ಆನೆ ಅಂತ ಪ್ರತ್ಯಯ ಹೇಳುತ್ತು ಅಂತಂದಾಗ ಆ ಪ್ರತ್ಯಯ ಮನಸ್ಸಿನಿಂದ ಎದ್ದು ಮನಸ್ಸಿನಲ್ಲೇ ಮುಳುಗಬೇಕು. ಯಾವಾಗ ಮುಳುಗುತ್ತೋ ಮನಸ್ಸು ಆತ್ಮನಲ್ಲೇ, ಆಗ ಆನೆ ಅನ್ನುವ ಜ್ಞಾನ ಆಗುತ್ತೆ ನಮ್ಗದು. ಅಂದ್ರೆ ಆನೆ ಅನ್ನುವಂಥ ಜ್ಞಾನ ಆದವಾಗ ಆನೆಯ ಚಿಂತನೆ ನಡೆಸ್ತೀವಿ ಹೊರತು ಆ ಆನೆ ಅನ್ನುವಂಥ ಅರಿವು ನಮ್ಗೆ ಹೇಗಾಯ್ತು ಅನ್ನೋದು ಗೊತ್ತು ಮಾಡ್ಕೊಳಲ್ಲ. ನಮ್ಗೆ ಎಲ್ಲ ಆಗಿದ್ದು ನಮ್ಗೆ ಆನೆ ಅನ್ನುವ ಅರಿವು ಅಂತ ಇಲ್ಲೇ ಆಗಿರುವಂಥದ್ದು. ಆದರೆ ಅನೇಕ ಪ್ರತ್ಯಯಗಳೆಲ್ಲ ಇಲ್ಲಿ ಅನೇಕ ಪ್ರತ್ಯಯಗಳಂತ ಆಗದೇ ಇಲ್ಲ. ಮನಸ್ಸು ಅಷ್ಟು ಫಾಸ್ಟ್ ಆಗಿ ಮಾಡ್ಕೊಟ್ಟಿರೋದ್ರಿಂದ ನಮ್ಗೆ ಆ ವಿಷಯ ನಾವು ಚಿಂತನೆ ಮಾಡಿರಲ್ಲ. ಒಂದು ಪ್ರತ್ಯಯದ ಇನ್ನೊಂದು ಪ್ರತ್ಯಯ ಹೇಳಕ್ ಸಾಧ್ಯನೇ ಇಲ್ಲ ನಮ್ಗಲ್ಲಿ. ಒಂದು ಪ್ರತ್ಯಯ ಎದ್ದು ಆ ಪ್ರತ್ಯಯವು ಅಡಗದ ಮೇಲೆ ಇನ್ನೊಂದು ಪ್ರತ್ಯಯ ಹೇಳಕ್ ಸಾಧ್ಯ. ಇಷ್ಟೊಂದು ವಾಕ್ಯ ಬಳಕೆ ಮಾಡ್ತಾ ಇದೀವಲ್ಲ, ಇಷ್ಟೊಂದು ವಾಕ್ಯ ಬಳಕೆ ಮಾಡುವಂಥದ್ದು ಆ ಪ್ರತ್ಯಯಗಳ ಒಂದು ರಾಶಿ ತಾನೆ. ಅನೇಕ ಪ್ರತ್ಯಯಗಳ ರಾಶಿ ಸೇರಿ ಒಂದು ಪದ, ಒಂದು ವಾಕ್ಯ ಆಗಿರುತ್ತಾನೆ. ಅಷ್ಟು ನಿರಂತರವಾಗಿ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಎಜಿಟೇಟೆಡ್ ಮೈಂಡ್ ಎಂದ ಇದು ಗೊತ್ತಾಗೋದಿಲ್ಲ. ಶಾಂತ ಮಾಡ್ಕೊಳ್ಬೇಕು. ಅದನ್ನ ಕರ್ತತಂತ್ರ ಸಾಧನಗಳಲ್ಲಿ, ಜಪಗಳಲ್ಲಿ, ಉಪಾಸನೆಗಳಲ್ಲಿ ಅದನ್ನ ಸಾಮ್ಯಕ್ಕೆ ತರಬೇಕು. ನೋಡಿ ಎಷ್ಟು ಮಟ್ಟಿಗೆ ಆಗ್ಬೇಕು ನಮ್ಮ ಪ್ರಿಪರೇಷನ್ ಇದೆ ಇಲ್ಲಿ ಅಂತ. ಎಲ್ಲಾ ವಿಷಯ ಚಿಂತನೆಗಳು ದೂರ ಆಗ್ಬೇಕು, ಪೂರ್ತಿ ವಿಷಯ ಚಿಂತನೆನೇ ಮಾಡಬಾರ್ದು ಅಂತ. ವಿಷಯ ಚಿಂತನೆ ಯಾವಾಗ ಆಗುತ್ತೆ ಅಂತಂದ್ರೆ ಅದ್ರಲ್ಲಿ ಆಸಕ್ತಿ ಇದ್ದಾಗ ನಮ್ಗಾಗುತ್ತೆ. ಆಸಕ್ತಿ ಯಾಕಾಗುತ್ತೆ ಅಂತಂದ್ರೆ ನಮ್ ಸಂಸ್ಕಾರದ ಕೊರತೆಯಿಂದ. ಹಾಗಾಗಿ ಸಂಸ್ಕಾರ ಬೆಳೆಸ್ಕೋಬೇಕು ಅಂತ ಆಯ್ತು ಅಷ್ಟೇ. ಇವಾಗ ನಮ್ಗೆ ವ್ಯವಹಾರದಲ್ಲಿ ತೊಡಗಿದ್ರೆ ಅದ್ರ ಕ್ಷೇತ್ರದಲ್ಲೇ ಇರ್ತೀವಿ ನಾವು. ತಿರ್ಗಾ ಆ ಕಲೆ ಗೊತ್ತು ಮಾಡ್ಕೊಂಡ್ರೆ ಪರವಾಗಿಲ್ಲ, ಆ ಕಲೆ ನಮ್ಗೆ ಅಲವಾಟಿರಲ್ಲ ನಮ್ಗದು. ಆದ್ರೆ ಏನ್ ಮಾಡ್ತಾ ಇರ್ತೀವಿ ಅಂದ್ರೆ ಯಾವ ಕಲೆ, ಯೋಗ ಕರ್ಮಸು ಕೌಶಲಂ ಅಂತ ಭಗವಂತ ಹೇಳಿದನಲ್ಲ, ಆ ಕಲೆ ನಮ್ಗೆ ಅರ್ಥ ಆಗೋದೇ ಇಲ್ಲ. ಅಲ್ಲಿ ಕರ್ಮ ಮಾಡ್ಬೇಕಾದ್ರೇನೆ ಅದ್ರ ಅಂಟ್ಕೊಳ್ಳದೆ ಇರುವಂಥದ್ದು ಅಂತ. ಆದ್ರೆ ಅನವಶ್ಯಕವಾದ ಕರ್ಮಗಳು ಬೇಕಾಗಿಲ್ಲ. ಅದೇ ಅದು ಅನಿವಾರ್ಯವಾಗಿ ಮಾಡುತ್ತಾ ಅದನ್ನ ಈ ರೀತಿ ಮಾಡ್ಕೊಂಡ್ರೆ ಆಗುತ್ತೆ. ಆದ್ರೆ ನಮ್ಗೆ ಹೊರಗಡೆನ ಚಿಂತನೆ ಸಂಪೂರ್ಣವಾಗಿ ಹೋಗ್ಬೇಕು ಅಂತಂದವಾಗ ನಮ್ಗೆ ಎಷ್ಟು ಪ್ರಿಪರೇಷನ್ ಆಗ್ಬೇಕು ನಾವು ಅಂತ, ಎಷ್ಟು ಪ್ರಿಪರೇಷನ್ ಮಾಡ್ಕೊಂಡಿದೀವಿ ನಾವು ಅಂತ. ವಿಚಾರಗಳು ಅಂದ್ರೆ ಒಂದ್ ತಿಳ್ಕೊಳ್ಬೇಕು ನಾವು. ಈ ಜ್ಞಾನದ ಪ್ರಸಂಗದ ವಿಚಾರಗಳೆಲ್ಲವೂ ಕೂಡ ನಾವು ಯಾಕೆ ತಿಳ್ಕೊಳ್ಬೇಕು ಅಂತಂದ್ರೆ ಒಂದು ಸ್ವರೂಪ ನೋಡ್ಕೊಳ್ಬೇಕಂತ. ಸರಿ, ಆದ್ರೆ ಸ್ವರೂಪ ನೋಡ್ಕೊಳಕ್ ಅಡ್ಡಿ ಏನು ಅಂತ ತಿಳ್ಕೊಳ್ಳೋದಕ್ಕೂ ಕೂಡ ಇದನ್ನ ನೋಡ್ಕೊಳ್ಬೇಕಾಗತ್ತೆ ನಾವು. ಯಾವಾಗ ಪ್ರತ್ಯಯದ ಮೊದಲು ಪ್ರತ್ಯಯ ಅನ್ನೋದು ಏನು ಅಂತ ಅರ್ಥ ಮಾಡ್ಕೊಂಡು ಆ ಪ್ರತ್ಯಯದ ಪ್ರತ್ಯೇಗಾತ್ಮನ ನಾವು ಗುರುತಿಸ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಆಯ್ತು, ಆ ಪ್ರತ್ಯಯವು ತೋರಿಸಿದಂತಹ ವಿಷಯದ ಮುಂದೆ ಹೋಗ್ಬಾರ್ದು ಅಂತ ಆಯ್ತು. ಅರ್ಥ ಆಯ್ತಲ್ವಾ ಹೇಳ್ತಾರಂಥದ್ದು? ನಾವ್ ಏನ್ ಮಾಡ್ತಾ ಇದೀವಿ?
ಮುಂದೆ ಹೋಗ್ತೀವಿ ನಾವು ವಿಷಯಗಳ ಹಾ ಮುಂದೆ ಪ್ರತ್ಯೇದ ಮುಂದೆ. ಇವಾಗ ನೋಡಿ, ಇವಾಗ 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 ಮಲ್ಕೊಂತೀವಲ್ಲ, ನಿದ್ದೆ ಬರೋರ್ಗು ಚಿಂತೆ ಬರ್ತಾ ಇರುತ್ತೆ. ಚಿಂತೆ ಬರ್ತಾ ಇರುತ್ತೆ ಅಂತಂದ್ರೆ ಏನು, ಆ ಪ್ರತ್ಯಯಗಳ ವಿಚಾರಗಳು ನಮ್ಗೆ ಯಾಕೆ ಬಾಧಿಸುತ್ತೆ? ಅದು ಆ ಪ್ರತ್ಯೇಕ ವಿಚಾರಗಳ ಒಂದು ಸುಖ ದುಃಖಗಳ ಕಳವಳಗ ನಮ್ಗೆ ಆಗ್ತಾ ಇರುತ್ತೆ. ಆತಂಕಗಳು, ಈಗ ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ, ಇದಂಗಿದ್ರೆ ಅದಂಗಿದ್ರೆ ಅದಂಗಿದ್ರೆ ಇದಂಗ, ಅವ್ರು ಹಿಂಗ್ ಮಾಡಿದ್ರೆ ಹಿಂಗ, ಅದು ಹಿಂಗಾದ್ರೆ ಹಂಗಾದ್ರೆ ಅಂತ ಅನ್ಕೊಂಡು, ಅದನ್ನೇ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು. ಕನಸಿನಲ್ಲೂ ಇದೇ ತರ ಕಳವಳ ಪಡ್ತೀವಿ, ಇಲ್ಲೂ ಹಂಗೆ ಮಾಡ್ತಾ ಇರ್ತೀವಲ್ಲ ನಾವು ಅಂತ. ಯಾವಾಗ ಉದ್ಧಾರ ಆಗ್ತೀವಿ ನಾವು ಹಿಂಗೆ ಮಾಡ್ತಿದ್ರೆ? ಅಂದ್ರೆ ಇದು ಪ್ರಿಪ್ರೇಷನ್ ಏನ್ ಬೇಕು ಅಂತ, ನಾವು ಪ್ರತ್ಯಯದಿಂದ ಮುಂದೆ ಹೋಗ್ತಾ ಇದ್ರೆ ಪ್ರತ್ಯೇಗಾತ್ಮ ನೋಡ್ಕೊಳಕ್ಕಾಗಲ್ಲ. ಸರ್ವ ಪ್ರತ್ಯಯ ದರ್ಶಿ ಅಂತ ಇದೆಯಲ್ಲ, ಅದ್ ನೋಡ್ಕೊಳಕ್ ಆಗಲ್ಲ ನಮ್ಗದು. ಈಗ ಗೊತ್ತೇ ಆಗಲ್ಲ ಅದ್ ಹೆಂಗೆ ಅಂತ. ಇನ್ನು ಅವಸ್ಥಾತ್ರಯ ಅಂತಂದ್ರೆ ಅಷ್ಟು ಸ್ಥೂಲವಾಗಿ ಚಿಂತನೆ ಮಾಡೋದಕ್ಕೋಸ್ಕರ ಒಂದು ಚಿಂತನೆಗಾದ್ರೂ ಅವಕಾಶ ಸಿಗುತ್ತೆ. ಅದು ಇದು ನಿಲ್ಕೋದೇ ಕಷ್ಟ ಇದು. ಯಾಕೆಂದ್ರೆ ಇವಾಗ ಅವಸ್ಥಾತ್ರಯ ಸ್ಥೂಲ ಅಂತಂದ್ರೆ ಅದನ್ನ ಬಹಳ ಸ್ವಲ್ಪ ನಾಳೆ ದಿವಸಕ್ಕೆ ಆಗೋಗ್ಬಿಡುತ್ತೆ ಅಂತ ಏನಲ್ಲ ಅದು. ಅಂದ್ರೆ ಈ ಪ್ರಿಪ್ರೇಷನ್ಸ್ ಎಷ್ಟು ಬೇಕಾಗಿದೆ ನಮ್ಗೆ ಇವಾಗ ಅಂತ. ಏನು ಇಂದ್ರಿಯಗಳು ತೋರಿಸಿದ ವಿಷಯಗಳ ಕಡೆ ಮುಂದಕ್ಕೆ ಹೋಗ್ತಾನೆ ಇರೋದೇ ಕೆಲಸ ನಮ್ಗದು. ಸೈನ್ ಮಾಡ್ತಾನೆ ಇದೀವಿ ನಾವು ಅದಕ್ಕೆ. ಎಲ್ಲ ಕೋಟಾ ಸೈನು ಗೊತ್ತಲ್ಲ, ಕತೆ ಹೇಳಿದ್ದ ಸುಮ್ನೆ ಒಂದು ಎಲ್ಲ ಕೋಟಾ ಸೈನು ಹಾಕೊಂಡು ನಂದೆ ಅಂತ ಮಾಡ್ಕೊಂಡ. ಕೋರ್ಟಲ್ಲಿ ಕೇಳಿದ್ರ ಎಲ್ಲ ಡಿಸ್ಪ್ರೂವ್ ಆಯ್ತು ಒಂದೆ ಅವಂದಲ್ಲ ಅಂತ. ಆದ್ರೂ ಕೂಡ ನಂದೆ ಅಂತಂದ್ರೆ ನಾವೆಲ್ಲ ಕೋಟಾ ಸಿಗ್ನೇಚರ್ ಹಾಕಿರೋದು ನಾವ್ ಇದಕ್ಕೆಲ್ಲ. ನಾವ್ ಹಾಕಿರೋದಕ್ಕೋಸ್ಕರ ಅದ್ ಬೆಲೆ ಬಂದಿರೋದು ಅದಕ್ಕೆ. ಆದ್ರೆ ಅದರ ಬೆಲೆ ಪರಮಾತ್ಮ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗದು. ನಾವು ಕೋಟಾ ಸಿಗ್ನೇಚರ್ ಹಾಕೊಂಡು ಹೋಗ್ತಾನೇ ಇದೀವಿ ನಾವು. ಅದು ಎಲ್ಲಿವರೆಗೂ ಮಾಡ್ಬೇಕು ನಾವ್ ಇದನ್ನ? ಇದ್ ಬಿಟ್ರೆ ಇನ್ನೊಂದು ಬರುತ್ತಾ, ಅಲ್ಲೂ ಹಂಗೆ ಮಾಡ್ತಾ ಇರ್ತೀವಿ ಅಷ್ಟೇ. ಇದ್ರ ಸಂಸ್ಕಾರ ಮುಂದುವರೆದ್ಕೊಂಡು ಹೋಗುತ್ತೆ, ಅದ್ರ ಪ್ರಶ್ನೆ ಬೇರೆ. ಅದು ಹೆಂಗೋ ಆಗುತ್ತೆ ಸರಿ, ಇದ್ ಮಾಡಿದ್ವಿ ಯಾವ್ದು ಅರ್ಥ ಆಗಲ್ಲ, ಅದು ಮುಂದುವರ್ಕೊಂಡು ಹೋಗುತ್ತೆ ಸರಿ. ಆದ್ರೆ ಅಲ್ಲೂ ಅದೇ ಮಾಡ್ತಿದೆ. ಇವಾಗ ಶರೀರ ಬಂತು ಅಂದ್ಮೇಲೆ ಶರೀರಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಬರ್ಬೇಕು ತಾನೆ. ಅದು ನಿರ್ವಹಣೆಗೆ ಏನ್ ಬೇಕೋ ಅದೆಲ್ಲ ಮಾಡ್ಬೇಕು ತಾನೆ. ಅಲ್ಲಿನ ಸಿಚುವೇಶನ್ ಹೊಂದ್ಕೊಳಕ್ಕೆಲ್ಲ ಮಾಡ್ಬೇಕು ತಾನೆ. ಬೇಕಾ ನಮ್ಗದು? ಈಗ ನೋಡಿ, ಸುನಿತಾ ವಿಲಿಯಮ್ಸ್ ಅಲ್ಲೋಗಿ ಅಧ್ಯಯನ ಎಲ್ಲ ಮಾಡಿ ಬಂದ್ರು ಅಲ್ಲಿ ಅಂತ ಇದೆಯಲ್ಲ, ಅಲ್ಲಿರಂತ ಅವಕಾಶದಲ್ಲೇ ಅಧ್ಯಯನ ಮಾಡಿ ಮುಗಿಸ್ಕೊಂಡ್ ಬರ್ಬೇಕು. ಇಲ್ಲಿ ಬಂದ್ಮೇಲೆ ತಿರ್ಗಾ ಮಾಡ್ತೀನಿ ಅಂದ್ರೆ ಯಾವ್ದೋ ಕಾಲಕ್ಕೆ ಗೊತ್ತಿಲ್ಲ ತಿರ್ಗಾ ಯಾವಾಗ ಹೋಗ್ತೀವೋ ಅಂತ. ಆಗ ಇವಾಗ ಇಲ್ಲಿ ಅವಕಾಶ ಸಿಕ್ಕಿರುವಂಥದ್ದು ಪರಮಾತ್ಮನ ಅನುಗ್ರಹದಿಂದ. ಹಂಗಾಗಿ ಎಷ್ಟ್ರ ಮಟ್ಟಿಗೆ ನಾವು ತಯಾರು ಮಾಡ್ಕೊಳ್ಬೇಕು, ನಮ್ಗೆ ಏನೇನೆಲ್ಲ ಮತ್ತೆ ಅಷ್ಟ್ ಮಾತ್ರ ಅಲ್ಲ, ನಮ್ಮ ಪ್ಲಾನ್ ಮಾಡ್ಕೊಂಡಂಗೆಲ್ಲ ಆಗ್ಬೇಕಾದ್ರೆ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಬೇಕು ಚೆನ್ನಾಗ್. ಅದನ್ನ ಎಷ್ಟು ಕೇಳ್ಕೊಂಡಿದೀವಿ ನಮ್ಮ ಮನ್ಸಾರೆ ನಾವು ಭಗವಂತನನ್ನ? ಎಷ್ಟು ಇವಾಗ ನೋಡಿ, ಭಗವತ್ಪಾದರು ಭಾಗ 2 ಪುಸ್ತಕದಲ್ಲಿ ಸ್ವಾಮಿಗಳ ಚರಿತ್ರೆ ಪುಸ್ತಕ ಇದೆಯಲ್ಲ, ಭಾಗ 2, ಅದ್ರಲ್ಲಿ ನೋಡಿ ತೆಗೆದು ನೋಡಿ ಏನ್ ಬರೆದಿದ್ದಾರೆ ಅಂತ ಸ್ವಾಮಿಗಳ ಬಗ್ಗೆ. ಸಾಕ್ಷಾತ್ ಪರಮಾತ್ಮನೇ ಅಂತ ಬರೆದಿದ್ದಾರೆ. ದೇವರಾಯ ಕುಲಕರ್ಣಿಗಳು ಅವ್ರೇನ್ ಬರೆದಿದ್ದಾರೆ ಹಾಡಿನಲ್ಲಿ, ಪರಬ್ರಹ್ಮ ಸನ್ಮಂಗಳ ರೂಪ ಸರ್ವಜ್ಞನ ತ್ರಿಗುಣಾತೀತ ನರನ ಶರೀರವ ಧರಿಸಿ ನೀ ಕೃಪಾ ತೋರಿದಿ ಗುರು ಶಂಕರ ದತ್ತ ಅಂತ ಹೇಳಿದ್ದಾರೆ. ಪರಬ್ರಹ್ಮ ಸನ್ಮಂಗಳ ರೂಪ ಅಂತ ನೋಡಕ್ ಬಂತು ಅವ್ರಿಗೆ. ಅದು ನಮ್ಗೆ ಆ ರೀತಿಯಾಗಿ ಶ್ರದ್ಧಾಭಕ್ತಿಗಳು ನಮ್ಗೆ ಇದೆಯಾ ಆಚಾರ್ಯ ಮೇಲೆ, ಸ್ವಾಮಿಗಳ ಮೇಲೆ ಅಂತ. ಅವರು ಅಂತಂದ್ರೆ ಅವ್ರು ಬರಂತ ಮನೋಭಾವ ನಮಗ್ ಬರುತ್ತಾ ಅಂತ, ಬದಲಾವಣೆ ಅವಶ್ಯಕತೆ ಇದೆಯೋ ಇಲ್ಲೋ ಅಂತ. ಬದಲಾವಣೆ ಅವಶ್ಯಕತೆ ಇದೆ ಅಂತಂದಾಗ ಎಷ್ಟು ಬೇಕಾಗಿದೆ ನಮ್ಗೆ ಅಂತ. ಅಯ್ಯೋ ಜೀವನ ನಡೀತಾ ಇದೆ, ನಡ್ಕೊಂಡು ಹೋಗ್ತಾ ಇರುತ್ತೆ ಮುಂದಕ್ಕೆ ಹೆಂಗ್ ಕಂಫರ್ಟ್ ಬೇಕು ಹಂಗ್ ನಾವು ತಯಾರು ಮಾಡ್ಕೊಳ್ಬೇಕು ಅನ್ನೋ ತರ ಏನಾದ್ರೂ ಮಾಡ್ಕೊಂಡ್ರೆ ಏನೇನಕ್ಕೂ ಪ್ರಯೋಜನಕ್ಕೆ ಬರಲ್ಲ. ಇದ್ರಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು, ನಾವು ಅದ್ರಲ್ಲಿ ದುಡಿಬೇಕು.
ಕೃಷಿ ಮಾಡಬೇಕು ನಾವು ಚೆನ್ನಾಗಿ. ಅದನ್ನೇ ಹೇಳಿದ್ದು, ಏನಾದ್ರೂ ಪ್ಲಾನ್ ಮಾಡ್ಕೋಬೇಕು, ಅದ್ರ ಪ್ರಕಾರ ಅದ್ರ ಪ್ರಕಾರ ನಡ್ಕೊಳ್ಳೋದಕ್ಕೋಸ್ಕರ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಬೇಕು, ಕೇಳ್ಕೊಳ್ತಾ ಇರ್ಬೇಕು, ಅವಾಗ ಕೇಳ್ಕೊಳ್ತಾ ಇರ್ಬೇಕು, ಹೆಂಗಾದ್ರೂ ಮಾಡ್ಬೇಕಪ್ಪ, ಹೆಂಗಾದ್ರೂ ಮಾಡಿ ಬಿಡ್ಸು ಅಂತ. ಹಂಗೇ ನಮ್ಗೆ ಜೀವನ ನಡಿಬೇಕು. ಅದು ಹೆಂಗಾದ್ರೂ ಮಾಡಿ ಸಾಧ್ಯವಾದಷ್ಟು ಒಗ್ಗರಿಸ್ಕೋಬೇಕು. ನಮ್ಗೆ ಮನೋಭಾವದಲ್ಲಿ ಹೆಂಗಿರುತ್ತೆ ಅಂತಂದ್ರೆ, ಎಲ್ಲ ಆಗತ್ರಿ ನಮ್ಗೆ, ನಮ್ ಅಂತವರ ನಾವು ಯಾರೋ ಒಬ್ರಿಗಾಗದ ಜ್ಞಾನ, ಆ ಭಾವ ಮನಸ್ಸಲ್ಲಿದ್ರೆ ಏನು ಮಾಡ್ಕೊಳಲ್ಲ ನಾವು. ಇಲ್ಲಿ ಸುಮ್ಮನೆ ಬಾಯಲ್ಲಿ ಹೇಳೋದಷ್ಟೇ. ನಮ್ಗೆ ಈ ಒಂದು ಅವಕಾಶ ಸಿಕ್ಕಿರ್ಬೇಕಾದ್ರೇನೆ, ಈ ಚಿದಾಭಾಸನ ತೋರ್ತಾ ಇರ್ಬೇಕಾದ್ರೆ ಚಿಸ್ವರೂಪನ ಕಂಡ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಪಟ್ಬಿಡ್ಬೇಕು. ನಾವು ಹೆಚ್ಚಿಗೆ ಪ್ರಯತ್ನ ಪಡ್ಬೇಕು. ಅವು ಫಲ ಒಂದಷ್ಟೇನೆ, ಅವನೇ ಮಾಡಿಸೋದು. ಅವನ್ ಮಾಡಿಸ್ಬೇಕು ಅಂತಂದ್ರೆ ನಾವು ಏನೇನೆಲ್ಲ ಅದಕ್ಕೆ ಅವನ್ಗೆ ಸಬ್ಮಿಟ್ ಮಾಡಬೇಕು. ನಮ್ಮ ಇದನ್ನೆಲ್ಲ ಏನು ಏನೇನು ಇದೆಯಲ್ಲ ಅದೆಲ್ಲ ಅವನು ಆಮೇಲೆ ರಿಸಲ್ಟ್ ಕೊಡೋನು, ಅವನೇನೆ ರಿಸಲ್ಟ್ ಕೊಡೋದು. ಅವನು ವ್ಯಾಲ್ಯೂಷನ್ ನೋಡಿ ರಿಸಲ್ಟ್ ಕೊಡ್ತಾನೆ. ಅದು ಮಾಡ್ಬೇಕಲ್ವ ನಾವು. ಅವನು ಆಚಾರ್ಯ ಎಷ್ಟು ಕಳಕಳಿಯಿಂದ ನೋಡ್ಕೊಳ್ತಾ ಇದ್ದಾರೆ ನಮ್ಮನ್ನ. ಸ್ವಾಮಿಗಳು ಎಷ್ಟು ಕಳಕಳಿ ಅದರೊಳಗೆ ತಾಂಡವ ಆಡ್ತಾ ಇದ್ದಾರೆ. ಅವ್ರ ಕಳಕಳಿಗಳೆಲ್ಲ ಅವ್ರ ಗ್ರಂಥಗಳ ಮೂಲಕ, ಅವ್ರ ಧ್ವನಿಯ ಮೂಲಕ. ಹಾಗಾಗಿ ಹೇಗಾದ್ರೂ ಮಾಡಿ ಇದ್ರ ಬಗ್ಗೆ ಬಿಡಿಸ್ಕೊಳ್ಬೇಕು ಅಂತ ನಮಗೆ ಅದ್ರ ಚಿಂತನೆ ನಿರಂತರವಾಗಿ ನಡೀತಾ ಇರಲಿ ಅಂತ ಪರಮಾತ್ಮನ ಮನಸಾರೆ ಪ್ರಾರ್ಥನೆ ಮಾಡ್ಕೊಂಡು ಇವತ್ತು ಮುಗಿಸ್ಕೊಂಡು ನಾಳೆ ನೋಡೋಣ. ನಮಸ್ತೆ.